ಹೆಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಬಾಟ್ನಿ ಬ್ಲೂಮ್ ಚಾನಲ್. ನಾನು ನಿಮ್ಮ ಬಯಾಲಜಿ ಎಜುಕೇಟರ್ ರಚನಾ. ಸೊ ಹೇಗಿತ್ತು ಎಕ್ಸಾಮ್, ಹೇಗೆ ಬರ್ತಿದ್ದೀರಾ ಅಂತ ನನಗೆ ಫಸ್ಟ್ ಕಮೆಂಟ್ ಅಲ್ಲಿ ತಿಳಿಸಿ. ನಿನ್ನೆ ಮೊನ್ನೆ ನಾವೆಲ್ಲ ವಿಡಿಯೋದಲ್ಲಿ ಡಿಸ್ಕಸ್ ಮಾಡಿದ್ವಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಯಾವುದು ಅಂತ. ನಾನು KCET ಕೂಡ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಯಾವುದು ಅಂತ ಹೇಳಿದ್ದೆ, ಹಾಗೆ ನೀಟ್ಗೂ ಕೂಡ ಹೇಳಿದ್ದೆ. ಸೊ ಅದೇ ಆಲ್ಮೋಸ್ಟ್ ಎಲ್ಲ ಅದೇ ಕಾನ್ಸೆಪ್ಟ್ಸ್ ರಿಪೀಟ್ ಆಗಿದೆ. ನೀವು ನೋಡ್ತಿರ್ಬೋದು ಯಾವ್ದಾವ್ದು ರಿಪೀಟ್ ಆಗಿದೆ ಅಂತ, ನಿಮಗೆ ಗೊತ್ತಾಗಿರ್ಬೋದು ನಾನು ಹೇಳಿರೋದ್ರಲ್ಲಿ ಯಾವ್ದಾವ್ದು ರಿಪೀಟ್ ಆಗಿದೆ ಅಂತ. ದೆನ್ ಓವರ್ ಆಲ್ ಪೇಪರ್ ನೋಡಿದ್ರೆ ತೀರಾ ಕಷ್ಟ ಏನಿಲ್ಲ, ಮಾಡರೇಟ್ ಇತ್ತು. ಈಸಿ ಲೆವೆಲ್ ಕ್ವಶನ್ಸ್ ಆಕ್ಚುಲಿ ತುಂಬಾನೇ ಈ ಸರಿ ಕೊಟ್ಟಿದ್ರು. ಸೊ ಲೆಟ್ಸ್ ಡಿಸ್ಕಸ್ ಒನ್ ಬೈ ಒನ್. ಸೊ ನೀವು ಫಸ್ಟ್ ಬಯೋಮಾಲಿಕ್ಯೂಲ್ಸ್ ಬಯೋಟೆಕ್ನಾಲಜಿಯಿಂದ ಕೇಳಿರುವಂತ ಕ್ವೆಶನ್ ಏನ್ ಕೇಳಿದ್ದಾರೆ ಅಂತ ಅಂದ್ರೆ, ಸೊ ಇಲ್ಲಿ ಯಾವುದು PU18 ವೆಕ್ಟರ್ ಕೊಟ್ಟಿದ್ದಾರೆ. ಸೊ ಇದ್ರಲ್ಲಿ ಏನ್ ಹೇಳ್ತಿದ್ದಾರೆ, ಇನ್ ದ ಅಬೌವ್ represented plasmid an alien piece of DNA is inserted at EcoRI site. ಸೊ ಈ ಸೈಟ್ ಅಲ್ಲಿ ಏನ್ ಮಾಡಿದ್ದಾರೆ ಅಂದ್ರೆ ಏಲಿಯನ್ ಪೀಸ್ ಅಂದ್ರೆ ಫಾರಿನ್ ಜೀನ್ ನ ಇನ್ಸರ್ಟ್ ಮಾಡಿದ್ದಾರೆ. ವಿಚ್ ಆಫ್ ದ ಫಾಲೋಯಿಂಗ್ ಸ್ಟ್ರಾಟಜೀಸ್ ವಿಲ್ ಬಿ ಚೂಸನ್ ಟು ಸೆಲೆಕ್ಟ್ ದ ರಿಕಾಂಬಿನೆಂಟ್ ಕಾಲೋನೀಸ್. ಸೊ ಈಗ ಇನ್ಸರ್ಷನಲ್ ಇನ್ಆಕ್ಟಿವೇಶನ್ ಕಾನ್ಸೆಪ್ಟ್ ಫಸ್ಟ್ ತಿಳ್ಕೊಳ್ಳೋದಾದ್ರೆ, ಈಗ ನೋಡಿ, ಸೊ ಈ ರೀಜನ್ ಅಲ್ಲಿ ಏನಂದ್ರೆ LAC-Z ಜೀನ್ ಇರುತ್ತೆ. ಸೊ LAC-Z ಜೀನ್ ಇದ್ದಾಗ ನಾವು ಒಂದು ಸಬ್ಸ್ಟ್ರೇಟ್ ಆಡ್ ಮಾಡಿದೀವಿ. LAC-Z ಜೀನ್ ಅಂತ ಅಂದ್ರೆ ಏನು, ಬೀಟಾ ಗ್ಯಾಲಕ್ಟೋಸಿಡೇಸ್ ಎನ್ಸೈಮ್ ಇರುತ್ತೆ. ಸೊ ಅಲ್ಲಿಗೆ ನಾವು ಸಬ್ಸ್ಟ್ರೇಟ್ ಆಡ್ ಮಾಡಿದಾಗ ಅದು ಬ್ಲೂ ಕಲರ್ ಕಾಣಿಸುತ್ತೆ. ಓಕೆ, ಸೊ ಬೈ ಡಿಫಾಲ್ಟ್ ಇಲ್ಲಿ ಏನಿರುತ್ತೆ ಮಕ್ಕಳೇ, LAC-Z ಜೀನ್ ಇರುತ್ತೆ. LAC-Z ಜೀನ್ ಅಂತ ಅಂದ್ರೆ ಏನು, ಬೀಟಾ ಗ್ಯಾಲಕ್ಟೋಸಿಡೇಸ್ ಎನ್ಸೈಮ್. ಈಗ ಇದನ್ನ ನಾವು ರಿಮೂವ್ ಮಾಡಿದಾಗ ನಮಗೆ ಬೇಕಾಗಿರುವಂತ ಜೀನ್ ಆಫ್ ಇಂಟ್ರೆಸ್ಟ್ ನ ಆಡ್ ಮಾಡ್ತೀವಿ ಅಂತ ಅಂದ್ರೆ ಇಲ್ಲಿ LAC-Z ಜೀನ್ ಇಲ್ಲ. ಹಂಗಾಗಿ ಸಬ್ಸ್ಟ್ರೇಟ್ ನಾವೇನಾದ್ರೂ ಆಡ್ ಮಾಡಿದ್ರೆ ಯಾವಾಗ ಬ್ಲೂ ಕಲರ್ ಪ್ರೊಡ್ಯೂಸ್ ಆಗೋದಿಲ್ಲ. ಯಾಕಂದ್ರೆ ಬ್ಲೂ ಕಲರ್ ಪ್ರೊಡ್ಯೂಸ್ ಯಾವಾಗ ಆಗುತ್ತೆ, ಸಬ್ಸ್ಟ್ರೇಟ್ ಎನ್ಸೈಮ್ಗೆ ಅಟ್ಯಾಚ್ ಆದಾಗ ಮಾತ್ರ. ಸೊ ಇಲ್ಲಿ ಎನ್ಸೈಮೇ ಇಲ್ಲ ಅಂತ ಅಂದ್ರೆ ಸಬ್ಸ್ಟ್ರೇಟ್ ಅಟ್ಯಾಚ್ ಆಗೋದೇ ಇಲ್ಲ. ಸೊ ಆ ಸಬ್ಸ್ಟ್ರೇಟಿನ ಪ್ರಾಪರ್ಟಿ ಏನಿತ್ತು, ಬ್ಲೂ ಕಲರ್ ಪ್ರೊಡ್ಯೂಸ್ ಮಾಡುವಂತ ಪ್ರಾಪರ್ಟಿ ಇತ್ತು. ಸೊ ಈಗ ಅದು ಪ್ರೊಡ್ಯೂಸ್ ಮಾಡೋದಿಲ್ಲ. ಸೊ ಹಾಗಾಗಿ ನಾರ್ಮಲ್ ಇರುತ್ತೆ. ಸೊ ನಾರ್ಮಲ್ ಇರುವಂತದ್ದು ಅಂದ್ರೆ ಯಾವುದು ಅಂದ್ರೆ ವೈಟ್ ಕಲರ್ ಇರುತ್ತೆ. ಸೊ ವಾಟ್ ಈಸ್ ದ ರೀಸನ್ ಬಿಹೈಂಡ್ ದಿಸ್ ಈಸ್, ವೈಟ್ ಕಲರ್ ಕಾಲೋನಿ ಇತ್ತು ಅಂತಂದ್ರೆ ಅದು ರೀಕಾಂಬಿನೆಂಟ್ ಇರುವಂತಹ ವೆಕ್ಟರ್. ಸೊ ಯಾಕೆ ಇದು ರೀಕಾಂಬಿನೆಂಟ್ ಇದೆ ಅಂದ್ರೆ ಇಲ್ಲಿ ನಾವು ಜೀನ್ ಆಫ್ ಇಂಟ್ರೆಸ್ಟ್ ಆಡ್ ಮಾಡಿದೀವಿ. ಸೊ ದಿಸ್ ಇಸ್ ರೀಕಂಬೈನ್ಡ್. ನಾವು ತೆಗೆದು ಇನ್ನೊಂದು ಕಂಬೈನ್ ಮಾಡಿದೀವಿ. ಸೊ ದಿಸ್ ಇಸ್ ರೀಕಾಂಬಿನೆಂಟ್. ಸೊ ಆನ್ಸರ್ ಏನಾಗುತ್ತೆ, ವೈಟ್ ಕಲರ್ ಕಾಲೋನೀಸ್ ವಿಲ್ ಬಿ ಸೆಲೆಕ್ಟೆಡ್. ಸಿ ನೆಕ್ಸ್ಟ್ ರೀಕಾಂಬಿನೆಂಟ್ ಇರುವಂತದ್ದು ಯಾವುದು ಅಂತ ಅಂದ್ರೆ ವೈಟ್ ಕಲರ್ ಇರುವಂತಹ ಬ್ಯಾಕ್ಟೀರಿಯಾದಲ್ಲಿ ಯಾವ್ದು ವೈಟ್ ಕಲರ್ ಕಾಣಿಸುತ್ತೆ ಅಂತ ಕಾಲೋನಿನ ಸೆಲೆಕ್ಟ್ ಮಾಡ್ತಾರೆ. ಬ್ಯಾಕ್ಟೀರಿಯಾ ಕಾಲೋನಿ ಅಂತದನ್ನೇ ಸೆಲೆಕ್ಟ್ ಮಾಡ್ತಾರೆ. ಸೊ ಹಂಗಾಗಿ ಫಸ್ಟ್ ಇಸ್ ಕರೆಕ್ಟ್. ಬ್ಲೂ ಕಲರ್ ಅಂತ ಹೇಳಿದರೆ, ಆಂಪಿಸಿಲಿನ್ ಹೇಳಿದರೆ, ಟೆಟ್ರಾಸೈಕ್ಲಿನ್ ಹೇಳಿದರೆ. ನೋ, ಆಂಪಿಸಿಲಿನ್ ಟೆಟ್ರಾಸೈಕ್ಲಿನ್ ಅನ್ನೋ ಸ್ಟೆಪ್ ಇಲ್ಲಿ ಬರೋದೇ ಇಲ್ಲ. ಅದು ಓಲ್ಡ್ ಮೆಥಡ್. ಇದು ಇಲ್ಲಿ ಇನ್ಸರ್ಷನಲ್ ಇನ್ಆಕ್ಟಿವೇಶನ್ ಮೆಥಡ್ ಅಲ್ಲಿ ಇದೇ ರೀತಿನೇ ಇವರು ಯೂಸ್ ಮಾಡೋದು. ಸೊ ದಟ್ಸ್ ವೈ ಫಸ್ಟ್ ಆಪ್ಷನ್ ಇಸ್ ಕರೆಕ್ಟ್. ದ ಪ್ರೋಟೀನ್ ಪೋರ್ಷನ್ ಆಫ್ ಆನ್ ಎನ್ಸೈಮ್, ನಾನು ಹೇಳಿದೆ ಎನ್ಸೈಮ್ ಕಾನ್ಸೆಪ್ಟ್ ಅಲ್ಲಿ ಪ್ರತಿಯೊಂದೂ ಇಂಪಾರ್ಟೆಂಟ್ ಅಂತ ಒಂದೆರಡು ಕ್ವಶನ್ ಸಾಲ್ವ್ ಮಾಡಿಸಿದೆ. ಸೊ ಅದರಲ್ಲಿ ಕೋಫ್ಯಾಕ್ಟರ್ ಪಾರ್ಟ್ ಅಲ್ಲಿ ಹೇಳಿದ್ದಾರೆ ನೋಡಿ, ಒಂದು ಹೋಲೋ ಎನ್ಸೈಮ್ ಇರುತ್ತೆ. ಅದರಲ್ಲಿ ಹೋಲೋ ಎನ್ಸೈಮ್ ಅಂದ್ರೆ ಕಂಪ್ಲೀಟ್ ಎನ್ಸೈಮ್. ಅದರಲ್ಲಿ ಎಪೋ ಎನ್ಸೈಮ್ ಅಂತ ಅಂದ್ರೆ ಎಪೋ ಎನ್ಸೈಮ್ ಮತ್ತೆ ಕೋಫ್ಯಾಕ್ಟರ್ ಇರುತ್ತೆ. ಓಕೆ, ಸೊ ಎಪೋ ಎನ್ಸೈಮ್ ಮತ್ತೆ ಕೋಫ್ಯಾಕ್ಟರ್ ಅಂತ ಅಂದ್ರೆ ಏನು, ದಟ್ ಈಸ್ ನೋನ್ ಆಸ್ ವಾಟ್, ಹೋಲೋ ಎನ್ಸೈಮ್. ಒಂದು ಟೋಟಲ್ ಎನ್ಸೈಮ್ ಅಂತ ಅಂದ್ರೆ ಆಕ್ಚುಲ್ ಆಗಿ ಏನಿರಬೇಕು ಹೇಳಿ ಮಕ್ಕಳೇ, ಪ್ರೋಟೀನ್ ಇರಬೇಕು. ಓಕೆ, ಸೊ ಅದ್ರ ಜೊತೆಗೆ ನಾನ್ ಪ್ರೋಟೀನ್ ಪಾರ್ಟ್ ಕೂಡ ಸೇರಿದೆ. ಸೊ ನಾನ್ ಪ್ರೋಟೀನ್ ಪಾರ್ಟ್ ಕೋಫ್ಯಾಕ್ಟರ್. ಎಪೋ ಎನ್ಸೈಮ್ ಈಸ್ ಪ್ರೋಟೀನ್ ಪಾರ್ಟ್. ಸೊ ಎಪೋ ಎನ್ಸೈಮ್ ಪ್ಲಸ್ ಕೋಫ್ಯಾಕ್ಟರ್ ಇಸ್ ಈಕ್ವಲ್ ಟು ನೋನ್ ಆಸ್ ವಾಟ್, ಹೋಲೋ ಎನ್ಸೈಮ್. ಸೊ ಆನ್ಸರ್ ಏನಾಗುತ್ತೆ, ಎಪೋ ಎನ್ಸೈಮ್. ಪ್ರೋಟೀನ್ ಪಾರ್ಟಿಗೆ ನಾವು ಏನಂತ ಕರಿತೀವಿ, ಎಪೋ ಎನ್ಸೈಮ್. Given below are two statements. The primary source of energy in an ecosystem is solar energy. So ಇದು ಕರೆಕ್ಟ್ ಇದೆ. ನೆಕ್ಸ್ಟ್, the rate of production of organic matter during photosynthesis in an ecosystem is called. ಇದನ್ನ ಏನಂತ ಹೇಳ್ತೀವಿ, GPP. NPP ಅಲ್ಲ. NPP ಅಂದ್ರೆ ಟೋಟಲ್ ನೆಟ್ ಪ್ರೈಮರಿ ಪ್ರೊಡಕ್ಟಿವಿಟಿ. ಸೊ ಇದು ಗ್ರಾಸ್ ಪ್ರೈಮರಿ ಪ್ರೊಡಕ್ಟಿವಿಟಿ. ಸೊ ದಿಸ್ statement 1 is correct and 2 is incorrect. So 1 is correct answer for 93rd question mark. Next, given below are two statements. One is labeled as assertion. Assertion is a typical unfertilized angiosperm embryo sac at maturity. ನೋಡಿ, ಎಂಬ್ರಿಯೋ ಸ್ಯಾಕ್ ಅಲ್ಲಿ ಎಷ್ಟಿರುತ್ತೆ ಮಕ್ಕಳೇ, 7 celled ಮತ್ತೆ 8 nucleated stage ಅಂತ ಹೇಳ್ತೀವಿ. ಸೊ ದಿಸ್ ಇಸ್ ಕರೆಕ್ಟ್. ದ ಎಗ್ apparatus has 2 polar nuclei ಅಂತ ಹೇಳ್ತಿದ್ದಾರೆ. ಎಗ್ apparatus ಅಲ್ಲಿ ಏನಿರುತ್ತೆ, 2 ಫಿಲಿಫಾರ್ಮ್ apparatus ಅಂದ್ರೆ ಸಿನರ್ಜಿಡ್ ಇರುತ್ತೆ, ಮತ್ತೆ ಒಂದು
ಎಗ್ಸ್ ಅಲ್ಲಿ ಇರುತ್ತೆ. ಇದು ಮೂರು ಸೇರಿದ್ರೆ ನಾವೇನಂತ ಕರಿತೀವಿ? ಎಗ್ apparatus. ಇದ್ರಲ್ಲಿ ಪೋಲಾರ್ ನ್ಯೂಕ್ಲಿಯಸ್ ಇರೋದಿಲ್ಲ. ಎಂಬ್ರಿಯೋ ಸ್ಯಾಕ್ ಅಲ್ಲಿ ಪೋಲಾರ್ ನ್ಯೂಕ್ಲಿಯಸ್ ಇರುತ್ತೆ. ಸೊ A is true and R is false. 94 first option is correct. Neoplastic characteristic of cells refer to. ಇದು ಮ್ಯಾಲಿಗ್ನೆಂಟ್ ಟ್ಯೂಮರ್ ಬಗ್ಗೆ ಹೇಳ್ತಿದ್ದಾರೆ. ಆ ಮಾಸ್ ಆಫ್ ಪ್ರೊಲಿಫರೇಟಿಂಗ್ ಸೆಲ್ಸ್ ಹಂಗೆ ಇರುತ್ತೆ ಅಲ್ವಾ? ಸೊ ಕಂಟಿನ್ಯೂಸ್ ಆಗಿ ಏನಾಗುತ್ತೆ? ಸೆಲ್ ಡಿವಿಷನ್ ಆಗ್ತಾನೆ ಇರುತ್ತೆ. ಸೊ ದಿಸ್ ಇಸ್ ಟ್ರೂ. ಓಕೆ, ರ್ಯಾಪಿಡ್ ಗ್ರೋತ್ ಆಫ್ ಸೆಲ್ಸ್ ಇದನ್ನು ಕೂಡ ಕರೆಕ್ಟ್. ಇನ್ವೇಷನ್ ಅಂಡ್ ಡ್ಯಾಮೇಜ್ ಟು ದ ಸರೌಂಡಿಂಗ್ ಟಿಶ್ಯೂ. ಸೊ ಅದು ಹೇಗೆ ಬೆಳೆಯುತ್ತೆ ಅಂತಂದ್ರೆ ಅಕ್ಕಪಕ್ಕ ಇರೋ ಸೆಲ್ಸ್ ನು ಕೂಡ ಡ್ಯಾಮೇಜ್ ಮಾಡ್ಬಿಡುತ್ತೆ. ದೋಸ್ ಕನ್ಫೈನ್ ಟು ಒರಿಜಿನಲ್ ಲೊಕೇಶನ್. ಇದು ಒಂದೇ ಲೊಕೇಶನ್ ಅಲ್ಲಿ ಇರೋದಿಲ್ಲ. ಬೆಂಗಿನ್ ಟ್ಯೂಮರ್ ಅಲ್ಲ, ಇದು ಮ್ಯಾಲಿಗ್ನೆಂಟ್. ಸೊ ಹಂಗಾಗಿ ಬೇರೆ ಕಡೆನೂ ಸ್ಪ್ರೆಡ್ ಆಗ್ತಾ ಇದೆ. ಸೊ ABC ಕರೆಕ್ಟ್ ಆಗುತ್ತೆ. ಫೋರ್ತ್ ಆಪ್ಷನ್ ಈಸ್ ಕರೆಕ್ಟ್ ಫಾರ್ 95th ಕ್ವೆಶ್ಚನ್. ನೆಕ್ಸ್ಟ್, ವಿಚ್ ಒನ್ ಆಫ್ ದ ಫಾಲೋಯಿಂಗ್ ಇಸ್ ಕ್ಯಾರೆಕ್ಟರಿಸ್ಟಿಕ್ ಫೀಚರ್ ಆಫ್ ಜಿಮ್ನೋಸ್ಪರ್ಮ್ಸ್ ಬಗ್ಗೆ ಹೇಳಿ. ಸಿಂಪಲ್ ಕ್ವೆಶ್ಚನ್ ಇದು. ಸೀಡ್ಸ್ ಆರ್ ಆಬ್ಸೆಂಟ್ ಅಂತ ಹೇಳಿದ್ದಾರೆ. ಸೀಡ್ಸ್ ಪ್ರೆಸೆಂಟ್ ಇರುತ್ತೆ. ಓಕೆ, ಸ್ಪರ್ಮ ಅಂತ ಅಂದ್ರೆ ಏನು? ಸೀಡ್ ಇರುವಂತದ್ದು. ಓಕೆ, ಜಿಮ್ನೋಸ್ಪರ್ಮ್ಸ್ ಹ್ಯಾವ್ ಫ್ಲವರ್ಸ್ ಫಾರ್ ರಿಪ್ರೊಡಕ್ಷನ್. ಫ್ಲವರ್ಸ್ ಇರೋದಿಲ್ಲ. ಫ್ಲವರ್ಸ್ ಬರೋದು ಏಂಜಿಯೋಸ್ಪರ್ಮ್ಸ್ ಅಲ್ಲಿ. ನೆಕ್ಸ್ಟ್, ಸೀಡ್ಸ್ ಆರ್ ಎನ್ಕ್ಲೋಸ್ಡ್ ಇನ್ ಫ್ರೂಟ್ಸ್. ಫ್ರೂಟ್ ಇರೋದಿಲ್ಲ. ಓಕೆ, ಯಾಕಂದ್ರೆ ಓವರಿ ಸ್ಟ್ರಕ್ಚರ್ ಇರೋದಿಲ್ಲ ಇಲ್ಲಿ. ಸೊ ಹಂಗಾಗಿ ಫ್ರೂಟ್ ಫಾರ್ಮೇಶನ್ ಇರೋದಿಲ್ಲ. ಸೀಡ್ಸ್ ಆರ್ ನೆಕ್ಡ್. ಸೊ ಖಾಲಿ ಸೀಡ್ಸ್ ಹಂಗೆ ಡೈರೆಕ್ಟ್ ಆಗಿ ಕಾಣಿಸ್ತಿರುತ್ತೆ. ಅದಕ್ಕೆ ಜಿಮ್ನೋಸ್ಪರ್ಮ್ಸ್ ಅಂತ ಹೇಳೋದು. ಓಕೆ, ಸೊ ಫೋರ್ತ್ ಆಪ್ಷನ್ ಈಸ್ ಕರೆಕ್ಟ್ ಫಾರ್ 96th ಕ್ವೆಶ್ಚನ್. ನೆಕ್ಸ್ಟ್, ಪ್ರೊಜೆಸ್ಟರಾನ್ ಅಂತ ಅಂದ್ರೆ ಏನು? ಸೊ ದಿಸ್ ಈಸ್ ರಿಲೇಟೆಡ್ ಟು ಕಾರ್ಪಸ್ ಲುಟಿಯಮ್. ಓಕೆ, ದೆನ್ ರಿಲ್ಯಾಕ್ಸಿನ್ released from ovary. Melanocyte stimulating hormone is pars intermedia. Then catecholamines adu yaudu? Emergency hormone adrenal medulla. So what is correct answer? A4. Okay, B2. So third is correct answer for this question. C1 and D3. Okay, so 97th ge third is the correct answer. Next, 98. Which chromosome? ನಿನ್ನೆ ತಾನೇ ಡಿಸ್ಕಸ್ ಮಾಡಿದ್ವಿ. DNA ಫಿಂಗರ್ ಪ್ರಿಂಟಿಂಗ್ ಮತ್ತೆ HGP ನ ಕ್ವೆಶನ್ಸ್ ಬಂದೇ ಬರುತ್ತೆ ಅಂತ. ಸೊ ನೋಡಿ, ಯಾವ್ದು ಜಾಸ್ತಿ ನಂಬರ್ ಇದೆ ಕ್ರೋಮೋಸೋಮ್ ಅಂತ ಕೇಳ್ತಾರೆ. ಕ್ರೋಮೋಸೋಮ್ 1. ಕಡಿಮೆ ಇರೋದು ಯಾವುದು? Y. ಕಡಿಮೆ ಜೀನ್ಸ್ ಇರುವಂತ ಕ್ರೋಮೋಸೋಮ್ ಯಾವುದು? Y. ನೆಕ್ಸ್ಟ್, ವಿಚ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ಅಬೌಟ್ ರುಬಿಸ್ಕೋ ಇಸ್ ಟ್ರೂ? ರುಬಿಸ್ಕೋ ಬಗ್ಗೆ ಕ್ವೆಶನ್ ಕೇಳ್ತಿದ್ದಾರೆ. ರಿಬಿಲೋಸ್ ಬಿಸ್ಫಾಸ್ಫೇಟ್ ಕಾರ್ಬಾಕ್ಸಿಲೇಸ್ ಆಕ್ಸಿಜನೇಸ್. It is an enzyme involved in the photolysis of water. Photolysis of water process ಗೆ ಈ ಎಂಜೈಮ್ ಇರೋದಿಲ್ಲ. ಇದೆಲ್ಲಿ ಬರುತ್ತೆ ಹೇಳಿ ಮಕ್ಕಳೇ? ಕೆಲ್ವಿನ್ ಸೈಕಲ್ ಅಲ್ಲಿ ಫೋಟೋಲೈಸಿಸ್ ಆಗೋದು ಲೈಟ್ ರಿಯಾಕ್ಷನ್. ಇಟ್ catalyzes the carboxylation of RUBP. This is correct. ಕಾರ್ಬಾಕ್ಸಿಲೇಷನ್ ಆಗೋದು ಅಂತಂದ್ರೆ RUBP ಓಕೆ ಜೊತೆಗೆ CO2 ಇದು ಪ್ರಾಸೆಸ್ ಇದೆ ಅಲ್ಲ. ಸೊ ಈಗ ಇಲ್ಲಿ 6 ಕಾರ್ಬನ್ ಕಾಂಪೌಂಡ್ ಫಾರ್ಮೇಶನ್ ಆಗುತ್ತೆ. ಸೊ ದಿಸ್ ಇಸ್ ಕರೆಕ್ಟ್. ಕಾರ್ಬಾಕ್ಸಿಲೇಷನ್ ಆಗುತ್ತೆ. ಆಕ್ಟಿವ್ ಓನ್ಲಿ ಡಾರ್ಕ್ ಅಂತ ಇಲ್ಲ. ಡಾರ್ಕ್ ಅಲ್ಲಿ ಅಷ್ಟೇ ಅಲ್ಲ, ಮಾರ್ನಿಂಗ್ ಟೈಮು ಆಕ್ಟಿವ್ ಇರುತ್ತೆ. ಏನು ಅಂದ್ರೆ ಇದಕ್ಕೆ ಡೈರೆಕ್ಟ್ ಆಗಿ ಲೈಟ್ ಬೇಕಾಗಲ್ಲ. ಲೈಟ್ ರಿಯಾಕ್ಷನ್ ಇಂದ ಬರುವಂತ ಪ್ರಾಡಕ್ಟ್ಸ್ ಬೇಕಾಗುತ್ತೆ. ಸೊ ದಿಸ್ ಇಸ್ ರಾಂಗ್ ಅಗೇನ್. ದೆನ್ ಇಟ್ ಹ್ಯಾಸ್ ಹೈಯರ್ ಅಫಿನಿಟಿ ಫಾರ್ ಆಕ್ಸಿಜನ್ ಅಂತ ಹೇಳಿದ್ದಾರೆ. ರಾಂಗ್. ಹೈಯರ್ ಅಫಿನಿಟಿ ಟು CO2. ಓಕೆ, ಬೆಸ್ಟ್ ಫ್ರೆಂಡ್ ಇದಕ್ಕೆ. ಬಟ್ ಆಕ್ಸಿಜನ್ ಈಸ್ ನಾಟ್ ದಟ್ ಮಚ್ ಬೆಸ್ಟ್ ಫ್ರೆಂಡ್. ಸೊ ಯಾವಾಗ ಇದು ಆಕ್ಟಿವ್ ಇರುತ್ತೆ, ನಾನು ಇದನ್ನ ಎಕ್ಸ್ಪ್ಲೇನ್ ಮಾಡಿದ್ದೆ ಶಾರ್ಟ್ಸ್ ಅಲ್ಲಿ ಈ ರೀತಿ ಫ್ರೆಂಡ್ ಕಾನ್ಸೆಪ್ಟ್ ಇಟ್ಕೊಂಡು. ಸೊ ನೀವು ನೋಡಿದ್ರೆ ಈಸಿಯಾಗಿ ಆನ್ಸರ್ ಮಾಡ್ತೀವಿ, ರೈಟ್? ಸೊ ಆಕ್ಸಿಜನ್ಗೆ ಅಫಿನಿಟಿ ಜಾಸ್ತಿ ತೋರಿಸಲ್ಲ, ಕಾರ್ಬನ್ ಡೈಆಕ್ಸೈಡ್ ಗೆ ಜಾಸ್ತಿ ಅಫಿನಿಟಿ ತೋರಿಸುತ್ತೆ. ಸೊ ಕರೆಕ್ಟ್ ಆನ್ಸರ್ ಇಸ್ ವಾಟ್? ಸೆಕೆಂಡ್ ಆಪ್ಷನ್ ಮಕ್ಕಳು. ನೆಕ್ಸ್ಟ್, ದ ಫಸ್ಟ್ ಮೆನ್ಸ್ಟ್ರುಯೇಷನ್ ಈಸ್ ಕಾಲ್ಡ್ ಮೆನಾರ್ಕೆ. ಓಕೆ, ಲಾಸ್ಟ್ ಗೆ ಮೆನೋಪಾಸ್. ನೆಕ್ಸ್ಟ್, which one of the following genetically engineered organisms was used in Eli Lilly to prepare human insulin? Eli Lilly ಕಂಪನಿ ಆರ್ಟಿಫಿಷಿಯಲ್ ಆಗಿ ಹ್ಯೂಮನ್ ಇನ್ಸುಲಿನ್ ನ ಪ್ರೊಡ್ಯೂಸ್ ಮಾಡ್ತಾರೆ ಒಂದು ಆರ್ಗಾನಿಸಮ್ ನ ಇಟ್ಕೊಂಡು. ಯಾವುದು ಅಂತಂದ್ರೆ ಈ ಕೊಲೈ. ಅದೇನು? ಬ್ಯಾಕ್ಟೀರಿಯಾ. ಸೊ ಥರ್ಡ್ ಇಸ್ ಕರೆಕ್ಟ್ ಆನ್ಸರ್. ನೆಕ್ಸ್ಟ್, ಆಲ್ ವರ್ಟಿಬ್ರೇಟ್ಸ್ ಆರ್ ಕಾರ್ಡೇಟ್ಸ್ ಬಟ್ ಆಲ್ ಕಾರ್ಡೇಟ್ಸ್ ಆರ್ ನಾಟ್ ವರ್ಟಿಬ್ರೇಟ್ಸ್. ಇದೆಲ್ಲ ನೀವು ಥಿಯರಿಗೆ ಓದಿದ್ದೀರಾ. ಸೇಮ್ ಕಾನ್ಸೆಪ್ಟ್ ಅದೇ ಕೇಳ್ತಿರೋದು. ಇಸ್ ಟ್ರೂ. ದ ಮೆಂಬರ್ಸ್ ಆಫ್ ದ ಸಬ್ಫೈಲಮ್ ವರ್ಟಿಬ್ರೇಟಾ ಪೊಸೆಸ್ ನೋಟೋಕಾರ್ಡ್ ಡ್ಯೂರಿಂಗ್ ದ ಎಂಬ್ರಿಯೋನಿಕ್ ಪೀರಿಯಡ್. The notochord is replaced by cartilaginous or bony vertebral column in adults. So both the statements are correct and this is explaining A. So that's why third is correct answer for 1 or 2. Then what is the main function of the spindle fibers during mitosis? Mitosis ಅಲ್ಲಿ spindle fibers ನ ಫಂಕ್ಷನ್ ಏನು? ಸೊ spindle fibers ಏನು ಫಾರ್ಮೇಶನ್ ಆಗಿರುತ್ತಲ್ಲ, ಅದು ಕೆಲಸ ಏನ್ ಮಾಡುತ್ತೆ? ಸೊ ಇಲ್ಲಿರುವಂತ ಕ್ರೋಮೋಸೋಮ್ ನ ಏನ್ ಮಾಡುತ್ತೆ? ಅದು ವಿತ್ ಟ್ರಾಕ್ಷನ್ ಪುಲ್ ಮಾಡ್ಬಿಟ್ಟು ಏನ್ ಮಾಡುತ್ತೆ? ಎರಡು ಕಡೆಯಿಂದ ಈ ರೀತಿ ಸಪರೇಟ್ ಮಾಡುತ್ತೆ. ಸೊ ದಟ್ ಈಸ್ ದ ಫಂಕ್ಷನ್. So separation of what? Chromosome. Third is correct answer for 1 or 3.
Then Alfred Harsha and Martha Chase ಏನು unequivocal proof that DNA is a genetic material ಅಂತ ಹೇಳಿ ಕೊನೆಯದಾಗಿ ಹೇಳಿದ್ದು ಯಾರು? ಹರ್ಷಿ ಅಂಡ್ ಚೇಸ್. ಸೊ ಫೋರ್ತ್ A4. ನೆಕ್ಸ್ಟ್ ಯುಕ್ರೋಮ್ಯಾಟಿನ್ ಅಂತ ಅಂದ್ರೆ ಲೈಟ್ ಆಗಿ ಸ್ಟೇನ್ ಆಗಿರುತ್ತೆ ಮತ್ತೆ ಲೂಸ್ ಆಗಿ ಪ್ಯಾಕ್ ಆಗಿರುತ್ತೆ. ಸೊ ಯುಕ್ರೋಮ್ಯಾಟಿನ್ ಯು ಅಂತ ಅಂದ್ರೆ ಏನು? ಟ್ರೂ. ಅಲ್ಲಿ ಏನಾಗುತ್ತೆ? ಟ್ರಾನ್ಸ್ಕ್ರಿಪ್ಷನ್ ಟ್ರಾನ್ಸ್ಲೇಷನ್ ಆಗ್ಬೇಕು. ಟ್ರಾನ್ಸ್ಕ್ರಿಪ್ಷನ್ ಟ್ರಾನ್ಸ್ಲೇಷನ್ ಆಗ್ಬೇಕು ಅಂದ್ರೆ DNA ಸ್ವಲ್ಪ ಫ್ರೀ ಆಗಿರ್ಬೇಕು. ಹಿಂಗ್ ನೆನ್ಪಿಟ್ಕೊಳ್ಳಿ, ಕನ್ಫ್ಯೂಸ್ ಆಗ್ತಾ ಇದೆ. ಸೊ DNA ಫ್ರೀ ಆಗಿರ್ಬೇಕು. ಸೊ ಹಂಗಾಗಿ ಲೂಸ್ಲಿ ಪ್ಯಾಕ್ಡ್. ಸೊ B3 ಇದೆ. ಏನ್ ಹೇಳಿದೆ? 4 ಹೇಳಿದೆ. ನೆಕ್ಸ್ಟ್ ಫ್ರೆಡ್ರಿಕ್ ಗ್ರಿಫಿತ್, ಸ್ಟ್ರೆಪ್ಟೋಕೋಕಸ್ ನಿಮೋನಿ. ಓಕೆ. ನೆಕ್ಸ್ಟ್ ಹೆಟೆರೋಕ್ರೋಮ್ಯಾಟಿನ್ ಡೆನ್ಸ್ಲಿ ಸ್ಟೇನ್ ಡೆನ್ಸ್ಲಿ ಪ್ಯಾಕ್ಡ್. ಸೊ ಫಸ್ಟ್ ಈಸ್ ಕರೆಕ್ಟ್ ಆನ್ಸರ್ ಫಾರ್ 104. ನೆಕ್ಸ್ಟ್ ಅಡಿನೋಸಿನ್ ಅಂತ ಅಂದ್ರೆ ಏನು? ಅಡಿನೈನ್ ಪ್ಲಸ್ ರೈಬೋಸ್ ಶುಗರ್ that is equal to nucleoside. Okay, so nucleoside is correct for this one. Then adenylic acid ಅಂತ ಎಂಡ್ ಆದ್ರೆ ಏನು? that is ಯಾವುದು? ನ್ಯೂಕ್ಲಿಯೋಟೈಡ್ ಆಗುತ್ತೆ. ಓಕೆ. ನೆಕ್ಸ್ಟ್ ಅಡಿನೈನ್ ಅಂತ ಅಂದ್ರೆ ಏನು? that is ನೈಟ್ರೋಜನ್ ಬೇಸ್. ನೆಕ್ಸ್ಟ್ ಅಲನಿನ್ ಅಂತ ಅಂದ್ರೆ ಏನು? ಅಮೈನೋ ಆಸಿಡ್. ಸೊ A3 ಇರಬೇಕು. A3. ನೆಕ್ಸ್ಟ್ B ಏನಾಗಬೇಕು? B is 2. A3 B2 ಇಲ್ಲಿ ಬಂತು. A3 B2 ಎರಡಿದೆ. ಓಕೆ. ನೆಕ್ಸ್ಟ್ C1 this is correct and D4 this is correct. So first option is correct for 105. Next, in frog the renal portal system is a special venous connection that acts to link ಆಗುತ್ತೆ kidney and lower part of the body. Next, which one of the following are the post transcriptional events in the eukaryotic cell? Post transcriptional event ಯಾವ್ದು ಅಂತ ಕೇಳ್ತಾರೆ. Transport of pre-mRNA to cytoplasm prior to splicing. ಸ್ಪ್ಲೈಸಿಂಗ್ ಮಾಡ್ಲಿಲ್ದಂಗೆನೆ ಏನಾದ್ರೂ RNA ಸೈಟೋಪ್ಲಾಸಮಿಗೆ ಬಂದ್ಬಿಟ್ರೆ ಆ RNA ನ ಬೇರೆ ಎನ್ಸೈಮ್ಸ್ ತಿಂದಾಕ್ಬಿಡುತ್ತೆ. ಯಾಕಂದ್ರೆ ಅದು ಸ್ಟೇಬಲ್ ಇರೋದಿಲ್ಲ. ಸೊ ಅದನ್ನ ಪ್ರೊಟೆಕ್ಟ್ ಮಾಡ್ಬೇಕು. ಹಂಗಾಗಿನೇ ಪೋಸ್ಟ್ ಟ್ರಾನ್ಸ್ಕ್ರಿಪ್ಷನಲ್ ಚೇಂಜಸ್ ಆಗ್ತದೆ ಮಕ್ಳಿಗೆ. ಸೊ ಹಂಗಾಗಿ ಇದು ರಾಂಗ್ ಆಯ್ತು. ಓಕೆ. ನೆಕ್ಸ್ಟ್, ರಿಮೂವಲ್ ಆಫ್ ಇಂಟ್ರಾನ್ಸ್ ಅಂಡ್ ಜಾಯ್ನಿಂಗ್ ಆಫ್ ಎಕ್ಸಾಸ್, ಸ್ಪ್ಲೈಸಿಂಗ್ ಆಗುತ್ತೆ. ಇದು ಕರೆಕ್ಟ್. ಅಡಿಷನ್ ಆಫ್ ಮಿಥೈಲ್ ಗ್ರೂಪ್ ಅಟ್ 5' ಎಂಡ್ ಆಫ್ HRNA. ಸೊ 5' ಎಂಡಿಗೆ ಏನಾಗುತ್ತೆ? ಮಿಥೈಲ್ ಗ್ರೂಪ್ 7GPP. ಏನಿದು? 7-methyl guanosine triphosphate. ನೆಕ್ಸ್ಟ್ ಇಲ್ಲಿ 3' ಎಂಡ್. ಓಕೆ. ಸೊ ಇಲ್ಲಿ ಏನಾಗುತ್ತೆ? ಟೇಲಿಂಗ್, ದಟ್ ಈಸ್ ಅಡಿನಿನ್ ಬೇಸಸ್ ಕಂಟಿನ್ಯೂಸ್ ಆಗಿ ಆಡ್ ಆಗ್ತಾ ಬರುತ್ತೆ. So it is addition of adenine residues at 3' end. This is also correct. Next, base pairing of 2 complementary RNA. Complementary RNA base pairing agode illa. Okay, so this is wrong. Adu post transcriptional changes alli barode illa ee process. So correct enagutte? B, C, D. That is fourth option is correct for 107. Next, idu nanu shorts matte ರೀಲ್ಸ್ ಅಲ್ಲಿ ಅಪ್ಲೋಡ್ ಮಾಡಿದ್ದೆ. ಇದನ್ನ ಎಕ್ಸ್ಪ್ಲೇನ್ ಮಾಡ್ಬಿಟ್ಟು ಏನಂತಂದ ಹೇಳಿ ಈ ಫಾರ್ಮುಲಾನ ಎಕ್ಸ್ಪ್ಲೇನ್ ಮಾಡಿ ಹೇಳಿದ್ದೆ. ನಿಮ್ಗೂ ಕ್ವಶನ್ ಕೂಡ ಕೇಳಿದ್ದೆ. ಪಾಲಿಮರೇಸ್ ಚೈನ್ ರಿಯಾಕ್ಷನ್ PCR ಆಂಪ್ಲಿಫೈಸ್ DNA ಯಾವ ರೀತಿ ಅಂತ ಅಂದ್ರೆ ದಟ್ ಈಸ್ 2 ಪವರ್ n. n ಅಂತ ಅಂದ್ರೆ ಏನು? ನಂಬರ್ ಆಫ್ ಸೈಕಲ್ಸ್. ಓಕೆ. ಸೊ ನಂಬರ್ ಆಫ್ ಸೈಕಲ್ಸ್ ಎಷ್ಟು ಈಸಿ ಅಂತ ಅಂದ್ರೆ ನೋಡಿ, ಒಂದು DNA ಇರೋದು 2 DNA ಆಗುತ್ತಾ? 1 DNA ಆಫ್ಟರ್ ರೆಪ್ಲಿಕೇಶನ್ ವಿಲ್ ಫಾರ್ಮ್ 2 DNA. ಸೊ ಹಂಗಾಗಿ ಪ್ರತಿ ಒಂದು ಸೈಕಲಿಗೂ 2 DNA ಹೊಸದಾಗಿ ಬರುತ್ತೆ. ಸೊ ದಟ್ಸ್ ವೈ ಫಾರ್ಮುಲಾ ವಿಲ್ ಬಿ 2 ಪವರ್ n. n ಅಂತಂದ್ರೆ ಏನು? ನಂಬರ್ ಆಫ್ ಸೈಕಲ್ಸ್. ಸೈಕಲ್ 1 ಇತ್ತು ಅಂತಂದ್ರೆ 2 DNA ಅಂತ, ಸೈಕಲ್ 2 ಇತ್ತು ಅಂದ್ರೆ 4 DNA ಬಂತು ಅಂತ ಅರ್ಥ. ಸೊ ದಿಸ್ ಇಸ್ ದ ಕರೆಕ್ಟ್ ಆನ್ಸರ್. ನೆಕ್ಸ್ಟ್, ಬೋತ್ ವಿಂಡ್ ಅಂಡ್ ವಾಟರ್ ಪಾಲಿನೇಟೆಡ್ ಫ್ಲವರ್ಸ್ ಆರ್ ನಾಟ್ ವೆರಿ ಕಲರ್ಫುಲ್ ಅಂಡ್ ಡು ನಾಟ್ ಪ್ರೊಡ್ಯೂಸ್ ನೆಕ್ಟಾರ್. ಇದು ಕರೆಕ್ಟ್. ನೆಕ್ಸ್ಟ್, the flowers produce enormous amount of pollen grains in wind and water pollinated flowers. ಬಟ್ ಇದು ಇದಕ್ಕೆ ರೀಸನ್ ಅಲ್ಲ. ಇದು ಏನಕ್ಕೆ ಕಲರ್ ಪ್ರೊಡ್ಯೂಸ್ ಮಾಡ್ತಾ ಇಲ್ಲ ಏನಕ್ಕೆ ಅಂತಂದ್ರೆ it is not in need to attract any pollinators. ಸೊ ಪಾಲಿನೇಟರ್ಸ್ ಅಟ್ರಾಕ್ಟ್ ಮಾಡ್ಬೇಕಾಗಿಲ್ಲ. ಸೊ ಹಂಗಾಗಿ ಅದು ಏನು ನೆಕ್ಟಾರ್ ನ ರಿವಾರ್ಡ್ ಮಾಡೋದಿಲ್ಲ ಮತ್ತೆ ಕಲರ್ಫುಲ್ ಆಗಿ ಪೆಟಲ್ಸ್ ನ ತೋರ್ಸೋದಿಲ್ಲ. ಬಟ್ ಇದು ರೀಸನ್ ಫಾಲ್ಸ್ ಆಗ್ತಾ ಇದೆ. ಸೊ ಹಂಗಾಗಿ ಎರಡು ಸ್ಟೇಟ್ಮೆಂಟ್ ಕರೆಕ್ಟ್ ಇದೆ, ಬಟ್ R is not explaining the correct statement, that is assertion ನ ಎಕ್ಸ್ಪ್ಲೇನ್ ಮಾಡ್ತಾ ಇಲ್ಲ. ಅಸರ್ಷನ್ ರೀಸನ್ಗೆ ನಾನು ಯಾವಾಗ್ಲೂ ಒಂದೇ ಸೊಲ್ಯೂಷನ್ ಹೇಳ್ತೀನಿ ಮಕ್ಕಳೇ. 2 ಸೆಂಟೆನ್ಸ್ ಓದಿ.
ಎರಡು ಸೆಂಟೆನ್ಸ್ ಕರೆಕ್ಟ್ ಇದೆನಾ? ಟ್ರೂ ಅಂತ ಬರ್ಕೊಳ್ಳಿ, ಟ್ರೂ ಅಂತ ಬರ್ಕೊಳ್ಳಿ. ಓಕೆ, ನೆಕ್ಸ್ಟ್ ಫಸ್ಟ್ ಸೆಂಟೆನ್ಸ್ ಓದಿದ್ಮೇಲೆ ಇಲ್ಲಿ ಏನ್ ಅಟ್ಯಾಚ್ ಮಾಡ್ಬೇಕು? ಬಿಕಾಸ್ ಅಂತ. ಫಸ್ಟ್ ಸೆಂಟೆನ್ಸ್ ಓದ್ತೀರಾ? ಬಿಕಾಸ್ ದ ಫ್ಲವರ್ಸ್ ಪ್ರೊಡ್ಯೂಸ್ ಎನಾರ್ಮಸ್ ಅಮೌಂಟ್ ಆಫ್ ಪೊಲನಿನ್ಸ್. ಅಲ್ವಲ್ಲ, ಇದು ರೀಸನ್ ಅಲ್ವಲ್ಲ ಅಂತ ಗೊತ್ತಾಗುತ್ತೆ. ಇದಕ್ಕೇನಾ ಇದು ರೀಸನ್ ಅಂತ ಗೊತ್ತಾಗುತ್ತೆ. ಸೊ ದಟ್ಸ್ ವೈ ಇದು ರೀಸನ್ ಅಲ್ಲ. ಸೊ ಹಂಗಾಗಿ ಫೋರ್ತ್ ಇಸ್ ದ ಕರೆಕ್ಟ್ ಆನ್ಸರ್ ಫಾರ್ 109. ನೆಕ್ಸ್ಟ್, epiphytes that are growing on mango branch is an example. Compulsory that is population interaction in the question ಬಂದೇ ಬರುತ್ತೆ. ಸೊ ದಿಸ್ ಇಸ್ ದ ಥಿಂಗ್, ಕಮೆನ್ಸಾಲಿಸಮ್. ಯಾಕೆ ಅಂದ್ರೆ ಒಂದಕ್ಕೆ ಯೂಸ್ ಆಗ್ತಾ ಇದೆ, ಯಾವುದು? ಎಪಿಫೈಟಿಗೆ. ಬಟ್ ಮ್ಯಾಂಗೋ ಬ್ರಾಂಚ್ಗೆ ಏನು ಅದರಿಂದ ಯೂಸ್ನು ಇಲ್ಲ, ಮತ್ತೆ ಏನು ನೆಗೆಟಿವ್ನು ಕೂಡ ಏನು ಇಂಪ್ಯಾಕ್ಟ್ ಆಗ್ತಾ ಇಲ್ಲ. ಸೊ ಹಂಗಾಗಿ ಪ್ಲಸ್ ಅಂಡ್ ಝೀರೋ, ದಟ್ ಈಸ್ ಕಮೆನ್ಸಾಲಿಸಮ್. ನೆಕ್ಸ್ಟ್, find the correct statement. In human pregnancy, the major organ system are formed at the end of 12 weeks. Correct. In human pregnancy, major organ systems are formed at the end of the 8 weeks. Wrong. 12 weeks. Correct. In human pregnancy, heart is formed after 1 month of gestation. Correct. In human pregnancy, limbs and digits develop by the end of the 2nd month. Correct. In human pregnancy, the appearance of hair is usually observed in the 5th month. So, ಏನಾಯ್ತು ಇಲ್ಲಿ? A ಬಿಟ್ಟು ಸಾರಿ ಬಿ ಬಿಟ್ಟು ಎ ಸಿ ಡಿ ಇ ಕರೆಕ್ಟ್ ಆಯ್ತು. ಸೊ ಸೆಕೆಂಡ್ ಇಸ್ ಕರೆಕ್ಟ್ ಆನ್ಸರ್ ಫಾರ್ 111. ಇನ್ನು ನಾನು KCET ಗೆ ಬಹಳ ಸರಿ ಹೇಳಿದ್ದೆ, ಇದ್ರದ್ದು ಶಾರ್ಟ್ ನೋಟ್ಸ್ನು ಕೂಡ ಕೊಟ್ಟಿದ್ದೆ. ನಿಮಗೆ ಕನ್ಫ್ಯೂಸ್ ಮಾಡಿ ಕೇಳ್ತಾರೆ ವೀಕ್ಸ್ ಮತ್ತೆ ಮಂತ್ ಮತ್ತೆ ಟ್ರೈಮಿಸ್ಟರ್ ಅಂತಂದೇಳಿ. ಸೊ ಅದನ್ನ ಎಕ್ಸ್ಪ್ಲೇನ್ ಮಾಡಿದ್ರೆ ನೀವು ಯಾರೆಲ್ಲ KCET ಮತ್ತೆ ನೀಟ್ ವಿಡಿಯೋಸ್ ನೋಡ್ತಿದ್ರ ಅವರಿಗೆಲ್ಲ ಇದೆಲ್ಲ ಈಸಿಯಾಗಿ ನೀವು ಆನ್ಸರ್ ಮಾಡಿರ್ತೀರಾ. ನೆಕ್ಸ್ಟ್ ಇಲ್ಲಿ ನೋಡಿ, ಡಯಾಗ್ರಾಮ್ ಬೇಸ್ಡ್ ಕ್ವಶನ್ ಕೇಳಿದ್ದಾರೆ. ಸೊ ಇದನ್ನ ಕೊಟ್ಬಿಟ್ಟು ಏನ್ ಕೇಳಿದರೆ, ಫೋಮ್ ಬ್ರೇಕರ್ ಯಾವುದು ಅಂತ ಕೇಳಿದರೆ, ದಟ್ ವಿಲ್ ಬಿ ಸಿ. ಓಕೆ, ನೆಕ್ಸ್ಟ್, frogs respire in water by skin and buccal cavity and on land by skin, buccal cavity and lungs. So ಇಲ್ಲಿ ಏನಾಗುತ್ತೆ, this is correct for land but not for water. So first is correct answer for 113. Next, consider the following statements regarding function of adrenal medullary hormones. ಸೊ ನೋಡಿ, ಅಂದ್ರೆ ಎಮರ್ಜೆನ್ಸಿ ಹಾರ್ಮೋನ್ಸ್ ಅಲ್ವಾ ಇದು. ಸೊ ಅವಾಗ ಏನಾಗುತ್ತೆ, ಸೊ ಇಟ್ ಕಾಸಸ್ ಪಿಪುಲರಿ ಕನ್ಸ್ಟ್ರಕ್ಷನ್. ನಾವು ಕಣ್ಣಿಗೆ ಸಣ್ಣ ಮಾಡ್ತೀವ ಭಯ ಪಟ್ಟಾಗ, ಅವಾಗ ನಾವ್ ಏನ್ ಮಾಡ್ತೀವಿ, ಆಶ್ಚರ್ಯದಿಂದ ಇದು ಭಯದಿಂದ ಕಣ್ಣ ಜಾಸ್ತಿ ಓಪನ್ ಮಾಡ್ತೀವಿ ದೊಡ್ಡದಾಗಿ. ಸೊ ದಿಸ್ ಇಸ್ ಫಾಲ್ಸ್. ಕಣ್ಣು ನಾವು ಹಿಂಗೆ ಸಣ್ಣ ಮಾಡೋದಿಲ್ಲ. ನೆಕ್ಸ್ಟ್, ಇಟ್ ಈಸ್ ಹೈಪರ್ ಗ್ಲಿಸಮಿಕ್ ಹಾರ್ಮೋನ್. ದಿಸ್ ಇಸ್ ಕರೆಕ್ಟ್. ಇಟ್ ಕಾಸಸ್ ಪೈಲೋ ಎರೆಕ್ಷನ್. ದಿಸ್ ಇಸ್ ಕರೆಕ್ಟ್. ಅಂತ ಅಂದ್ರೆ ಏನು ರೋಮ ಹಿಂಗೆ ಎದ್ದೇಳುತ್ತಲ್ಲ ಕೈ ಮೇಲೆ, ಅದು. ನೆಕ್ಸ್ಟ್, it increases the strength of heart contraction. This is also correct. So except A, B, C, D only correct. 114 B, C, D only. Next, read the following statement on plant growth development. Parthenocarpy can be induced by auxins. This is correct. Next, plant growth regulators can be involved in promotion as well as inhibition. ಎರಡನ್ನೂ ಕೂಡ ಫಂಕ್ಷನ್ ಇರುತ್ತೆ. Pros and cons. Next, dedifferentiation is prerequisite for redifferentiation. ಅದೇ ಮೊನ್ನೆ ವಿಡಿಯೋ ಹಾಕಿದ್ನಲ್ಲ ಅದರಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೆ ಡಿಫ್ರೆನ್ಸಿಯೇಷನ್ ಡಿಡಿಫ್ರೆನ್ಸಿಯೇಷನ್ ಕಾನ್ಸೆಪ್ಟ್ ಬಗ್ಗೆ. ರೀಡಿಫ್ರೆನ್ಸಿಯೇಷನ್ ಆಗ್ಬೇಕು ಅಂದ್ರೆ ಅದಕ್ಕಿಂತ ಮುಂಚೆ ಡಿಡಿಫ್ರೆನ್ಸಿಯೇಷನ್ ಆಗಿರ್ಲೇಬೇಕು, ಅದನ್ನೇ ಇಲ್ಲಿ ಹೇಳ್ತಾ ಇರೋದು. ಸೊ ದಿಸ್ ಇಸ್ ಕರೆಕ್ಟ್. ನೆಕ್ಸ್ಟ್, ಅಬ್ಸಿಸಿಕ್ ಆಸಿಡ್ ಈಸ್ ಪ್ಲಾಂಟ್ ಗ್ರೋತ್ ಇನ್ಹಿಬಿಟರ್, ಅದು ಪ್ರೊಮೋಟರ್ ಅಲ್ಲ. ಓಕೆ. ನೆಕ್ಸ್ಟ್, ಅಪಿಕಲ್ ಡಾಮಿನೆನ್ಸ್ ಪ್ರಮೋಟ್ಸ್ ಗ್ರೋತ್ ಆಫ್ ಲ್ಯಾಟರಲ್ ಬಡ್ಸ್. ಅಲ್ಲ, ಅಪಿಕಲ್ ಡಾಮಿನೆನ್ಸ್ ಅಂತ ಅಂದ್ರೆ ಅಪೆಕ್ಸ್ ರೀಜನ್ ಏನಾಗುತ್ತೆ, ಗ್ರೋ ಆಗ್ತಾ ಹೋಗುತ್ತೆ. ಸೊ ಅವಾಗ ಲ್ಯಾಟರಲ್ ಏನು ಬ್ರಾಂಚಸ್ ಜಾಸ್ತಿ ಡೆವಲಪ್ ಆಗೋದಿಲ್ಲ. ಸೊ ಲ್ಯಾಟರಲ್ ಬಡ್ಸ್ ಡೆವಲಪ್ ಆಗಲ್ಲ. ಸೊ ಅವಾಗ ಕ್ಯಾಪ್ ತರ ಕಟ್ ಮಾಡ್ತಾರೆ ಅಪೆಕ್ಸ್ ನ. ಸೊ ಡಿಕ್ಯಾಪಿಟೇಷನ್ ಅಂತ ಕರಿತೀವಿ. ಅಂದ್ರೆ ಮೇಲ್ಗಡೆ ಇರೋ ಪಾರ್ಟ್ ನ ಅಂದ್ರೆ ಸ್ಟೆಮ್ ಬೆಳಿತಾ ಇರುತ್ತೆ. ಸೊ ಮೇಲ್ಗಡೆ ಪಾರ್ಟ್ ನ ಕಟ್ ಮಾಡ್ತಾರೆ ಗಾರ್ಡನರ್ಸ್. ಅವಾಗ ಕಟ್ ಮಾಡಿದ್ರೆ ಸೈಡ್ ಎಲ್ಲ ಚೆನ್ನಾಗಿ ಡೆವಲಪ್ ಆಗುತ್ತೆ. ಲ್ಯಾಟರಲ್ ಅಂದ್ರೆ ಸೈಡ್ ಅಲ್ಲಿ ಇರುವಂತಹ ಬಡ್ಸ್ ಚೆನ್ನಾಗಿ ಡೆವಲಪ್ ಆಗುತ್ತೆ. ಇಲ್ಲಿ ಉಲ್ಟಾ ಹೇಳಿದ್ದಾರೆ, ಪ್ರಮೋಟ್ಸ್ ಲ್ಯಾಟರಲ್ ಬಡ್ಸ್ ಅಂತ ಹೇಳ್ತಾರಲ್ಲ. ಎಪಿಕಲ್ ಡಾಮಿನೇಟ್ಸ್ ವಿಲ್ ನಾಟ್ ಪ್ರಮೋಟ್ ಲ್ಯಾಟರಲ್ ಬಡ್ಸ್. ಓಕೆ. ಸೊ ದಟ್ಸ್ ವೈ A, B, C only, not D and E. So 3 is correct answer for 115. Next, 116. Which of the following hormones is released from pituitary is actually synthesized in the hypothalamus? Yaudu? That is ADH hormone, right? Next, which of the following is an example of non-distilled alcoholic beverage produced by yeast? Distillation ಮಾಡಕ್ಕಿಂತ ಮುಂಚೆನೆ ಪ್ರೊಡ್ಯೂಸ್ ಮಾಡಿರುವಂತದ್ದು ಯಾವುದು ಅಂದ್ರೆ ಬೀರ್. Okay, rum, whiskey, brandy ಅದೆಲ್ಲ after distillation. Next,
ವಾಟ್ ಇಸ್ ಅ ಪ್ಯಾಟರ್ನ್ ಆಫ್ ಇನ್ಹೆರಿಟೆನ್ಸ್ ಫಾರ್ ಪಾಲಿಜೆನಿಕ್ ಟ್ರೇಟ್? ನೋಡಿ, ಪಾಲಿಜೆನಿಕ್ ಟ್ರೇಟ್ ಆಗಿರ್ಬೋದು, ನೆಕ್ಸ್ಟ್ ಯಾವ್ದಿದೆ, ಪ್ಲಿಯೋಟ್ರೋಪಿಸಮ್ ಆಗಿರ್ಬೋದು, ಇದೆಲ್ಲ ಮೆಂಡಲ್ ಕ್ಯಾರೆಕ್ಟರ್ ನ ಫಾಲೋ ಮಾಡೋದಿಲ್ಲ. ಸೊ ಆಲ್ ದೀಸ್ ಆರ್ ನಾನ್ ಮೆಂಡಲಿಯನ್ ಕ್ಯಾರೆಕ್ಟರ್. ಸೊ ದಟ್ಸ್ ವೈ ಫೋರ್ತ್ ಇಸ್ ಕರೆಕ್ಟ್ ಆನ್ಸರ್ ಫಾರ್ 118. 119 ನೋಡಿ, ಇದು ಏನ್ ಕೇಳ್ತಿದ್ದಾರೆ, ಡಯಾಗ್ರಾಮ್, ಸ್ಪಾಮ್ ಡಯಾಗ್ರಾಮ್ ಬಗ್ಗೆ ಕೇಳ್ತಿರುವಂತದ್ದು. ಹೆಡ್ ಅಂತ ಅಂದ್ರೆ ಅದ್ರಲ್ಲಿ ಏನಿರ್ತದೆ ಮಕ್ಕಳೇ, ಜೆನೆಟಿಕ್ ಮೆಟೀರಿಯಲ್ ಇರುತ್ತೆ. ನೆಕ್ಸ್ಟ್ ಮಿಡಲ್ ಪೀಸ್ ಅಂತ ಅಂದ್ರೆ ಮೈಟೋಕಾಂಡ್ರಿಯಾ ಇರೋದ್ರಿಂದ ಎನರ್ಜಿ ಅದು. ನೆಕ್ಸ್ಟ್ ಆಕ್ರೋಸೋಮ್ ಅಂತ ಅಂದ್ರೆ ಇಲ್ಲಿ ಏನಿರುತ್ತೆ, ಎನ್ಸೈಮ್ ಇರುತ್ತೆ. ನೆಕ್ಸ್ಟ್ ಟೇಲ್ ಅಂತ ಅಂದ್ರೆ ಸ್ಪರ್ಮ್ ಮೊಟಿಲಿಟಿ. ಸೊ ಥರ್ಡ್ ಈಸ್ ಕರೆಕ್ಟ್ ಆನ್ಸರ್ ಫಾರ್ 119. ನೆಕ್ಸ್ಟ್, ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ಅನ್ ಎಕ್ಸಾಂಪಲ್ ಆಫ್ ಝೈಗೋಮಾರ್ಫಿಕ್ ಫ್ಲವರ್? ನೋಡಿದ ತಕ್ಷಣ ಹೇಳ್ಬೋದು ಝೈಗೋಮಾರ್ಫಿಕ್ ಫ್ಲವರ್ಗೆ ಇದರಲ್ಲಿ ಯಾವ್ದು ಎಕ್ಸಾಂಪಲ್ ಅಂತ. Fabaceae, that is Leguminaceae, is the best example for showing zygomorphic property, that is P is correct answer. Next, which of the following organisms cannot fix nitrogen? ಯಾವುದು ನೈಟ್ರೋಜನ್ ಫಿಕ್ಸ್ ಮಾಡೋದಿಲ್ಲ ಅಂತ ಕೇಳ್ತಾರೆ. ಅಸಿಟೋಬ್ಯಾಕ್ಟರ್, ಆಸಿಲೇಟೋರಿಯಾ, ಅನಾಬಿನಾ, ನಾಸ್ಟಾಕ್ ಎಲ್ಲದನ್ನು ಫಿಕ್ಸ್ ಮಾಡುತ್ತೆ, ಬಟ್ ಎಕ್ಸೆಪ್ಟ್ ವಾಲ್ವಾಕ್ಸ್. ಸೊ ಡಿ ಓನ್ಲಿ ಈಸ್ ಕರೆಕ್ಟ್ ಆನ್ಸರ್ ಫಾರ್ 121. ನೆಕ್ಸ್ಟ್, ಇನ್ಸಿಟು ಎಕ್ಸಿಟು ಹೇಳಿದೆ, ಕಂಪಲ್ಸರಿ ಇದರಿಂದ ಕ್ವಶನ್ ಬಂದೇ ಬರುತ್ತೆ ಅಂತ. ಇದೇ ಕಾನ್ಸೆಪ್ಟ್ ಎಕ್ಸ್ಪ್ಲೇನ್ ಮಾಡಿದೆ. ವಿಚ್ ಒನ್ ಆಫ್ ದ ಫಾಲೋಯಿಂಗ್ ಈಸ್ ಅನ್ ಎಕ್ಸಾಂಪಲ್ ಆಫ್ ಎಕ್ಸಿಟು ಕನ್ಸರ್ವೇಷನ್? ಎಕ್ಸಿಟುಗೆ ಯಾವುದು ಎಕ್ಸಾಂಪಲ್ ಅಂತ ಕೇಳ್ತಾರೆ. ಪ್ರೊಟೆಕ್ಟೆಡ್ ಏರಿಯಾಸ್, ನ್ಯಾಷನಲ್ ಪಾರ್ಕ್, ವೈಲ್ಡ್ ಲೈಫ್, ಇದೆಲ್ಲ ಇನ್ಸಿಟು. ಝೂಲಾಜಿಕಲ್ ಗಾರ್ಡನ್, ದಟ್ ಈಸ್ ಝೂ ಮತ್ತೆ ಬೊಟಾನಿಕಲ್ ಗಾರ್ಡನ್ is NC2. 122. 1 is correct answer. Who is known as father of ecology in India? India ecology father yaru andre Ramdev Mishra. Next, in RNA world, RNA is considered the first genetic material evolved to carry out essential life processes. Correct alva? So RNA world na ಏನು explain ಮಾಡುತ್ತೆ, ಆಕ್ಚುಲ್ ಆಗಿ DNA ಫಸ್ಟ್ ಬಂದಿಲ್ಲ ಭೂಮಿ ಮೇಲೆ, RNA ಬಂದಿರೋದು, RNA ಇಂದ ನೆಕ್ಸ್ಟ್ DNA ಆಗಿರೋದು ಅಂತ ಎಕ್ಸ್ಪ್ಲೇನ್ ಮಾಡುತ್ತೆ. Next, RNA acts as genetic material and also as a catalyst. RNA ಏನಾಗಿ ಆಕ್ಟ್ ಮಾಡುತ್ತೆ, ಜೆನೆಟಿಕ್ ಮೆಟೀರಿಯಲ್ ಕೂಡ ಇರುತ್ತೆ. catalyst ಅಂತಂದ್ರೆ catalytic activity. ಯಾವಾಗದು 23S rRNA, ಹೌದಲ್ವಾ? ಸೊ ನೆಕ್ಸ್ಟ್, ಸಮ್ ಇಂಪಾರ್ಟೆಂಟ್ ಬಯೋಕೆಮಿಕಲ್ ರಿಯಾಕ್ಷನ್ ಅದೇ ಇನ್ ಲಿವಿಂಗ್ ಆರ್ಗಾನಿಸಮ್ಸ್. ಬೀಯಿಂಗ್ ರಿಯಾಕ್ಟಿವ್, ಇದು ಬಹಳ ರಿಯಾಕ್ಟಿವ್ ಇರೋದ್ರಿಂದಾನೇ ಇದು ಅನ್ಸ್ಟೇಬಲ್ ಆಗಿರುತ್ತೆ. ಸೊ ದಿಸ್ ಸ್ಟೇಟ್ಮೆಂಟ್ ಇಸ್ ಕರೆಕ್ಟ್. ಪ್ರತಿಯೊಂದು ಸೆಂಟೆನ್ಸ್ ಕೂಡ ಕರೆಕ್ಟ್ ಇದೆ, ಟ್ರೂ ಬರ್ಕೊಂಡು. ನೆಕ್ಸ್ಟ್, DNA evolved from RNA. DNA RNA ಇಂದ evolve ಆಗಿದೆ, ಕರೆಕ್ಟ್. is more stable genetic material, ಹೌದು, DNA ಗಿಂತ ಜಾಸ್ತಿ ಸ್ಟೇಬಲ್ ಇದೆ. Its double helical strands being complementary resist changes by evolving repair mechanism. ಸೊ ಡಬಲ್ ಹೆಲಿಕಲ್ ಸ್ಟ್ರಕ್ಚರ್ ಅಲ್ಲಿ ಏನಾಗುತ್ತೆ ಅಂದ್ರೆ ಒಂದಕ್ಕೊಂದು ಕಾಂಪ್ಲಿಮೆಂಟರಿ ಇರೋದ್ರಿಂದ ಏನಾದ್ರೂ ಪ್ರಾಬ್ಲಮ್ ಆದ್ರೂ ಕರೆಕ್ಟ್ ಆಗಿ ಅದಕ್ಕೆ ರಿಪೇರ್ ಮೆಕ್ಯಾನಿಸಮ್ ಇರೋದ್ರಿಂದ ಇದು ಮೋಸ್ಟ್ ಸ್ಟೇಬಲ್ ಆಗಿದೆ. ಸೊ ಬೋತ್ ಸ್ಟೇಟ್ಮೆಂಟ್ 1 and 2 ಆರ್ ಕರೆಕ್ಟ್. Third is correct answer for 124. Next, transfer RNA or ribosomal DNA do not interact with mRNA ಅಂತ ಹೇಳ್ತಾರೆ. ನೋಡಿ, mRNA ಗೆ ಟ್ರಾನ್ಸ್ಲೇಷನ್ ಆಗ್ಬೇಕಾದ್ರೆ RRNA ಕೂಡ ಇಂಟರಾಕ್ಟ್ ಮಾಡುತ್ತೆ, ಇದ್ರ ಮೇಲೆ ಬಂದು ಅಟ್ಯಾಚ್ ಆಗಿರುವಂತಹ TRNA ಕೂಡ ಇಂಟರಾಕ್ಟ್ ಮಾಡುತ್ತೆ. ಸೊ ದಿಸ್ ಇಸ್ ರಾಂಗ್ ಮಕ್ಕಳೇ. ನೆಕ್ಸ್ಟ್, RNA interference, RNAi takes place in all eukaryotic organisms as a method of cellular defense mechanism. This is correct. Direct statement from NCERT they have took. So 1 is wrong and 2 is correct. Statement 1 is incorrect and statement 2 is correct. Second option is correct for 125. Next, heart is atrial natriuretic factor. Next, kidney erythropoietin. Next, gastrointestinal tract anta andre that is secretion. Okay, next, adrenal cortex anta andre that is aldosterone. So 126, 2 is correct answer. Next, 127, all living members of the class Cyclostomata are what they are, ectoparasite. Okay, 127, 2. Streptokinase produced by Bacterium streptococcus. ನಾನು ಹೇಳಿದ್ದೆ ಮೈಕ್ರೋಬಿಯಲ್ ಆಕ್ಟಿವಿಟಿ ಇಂದ ಪ್ರಾಡಕ್ಟ್, ಮೈಕ್ರೋಬಿಯಲ್ ಪ್ರಾಡಕ್ಟ್ ಏನ್ ಬರುತ್ತೆ ಅದರಿಂದ ಕ್ವಶನ್ ಬಂದೇ ಬರುತ್ತೆ ಅಂತ ಸುಸಿ. ರಿಮೂವಿಂಗ್ ಕ್ಲಾಟ್ಸ್ ಫ್ರಮ್ ಬ್ಲಡ್ ವೆಸಲ್ಸ್, 2. ನೆಕ್ಸ್ಟ್, ರೋಲ್ ಆಫ್ ವಾಟರ್ ವ್ಯಾಸ್ಕ್ಯುಲರ್ ಸಿಸ್ಟಮ್ ಇನ್ ಎಖೈನೋಡರ್ಮ್ಸ್. ಎಖೈನೋಡರ್ಮ್ಸ್ ಏನು,
respiration and locomotion, correct. Excretion and locomotion, correct. Capture, transport of food, wrong. Digestion and respiration, wrong. Digestion and excretion, wrong. So A and B only. Third is correct answer for 1 to 9. Next, Pteridophyte ಗೆ example ಯಾವುದು? Salvinia. A4. Bryophyte ಗೆ example ಯಾವುದು? A4 ಎರಡಿದೆ. Next, Bryophyte ಗೆ example ಯಾವುದು? Polytrichum. A4 B3. A4 B3 again 2 are there. Next, Angiosperm ಗೆ example Salvia. Okay, ಚಿಕ್ಕದಿರುವಂತದ್ದು. Okay, so that is C1. So second is ruled out, 3 is correct, fourth option is correct. Gymnosperm is ginkgo. Okay, so examples ಮೇಲೆ ಕೇಳಿರುವಂತ question 130, fourth is correct answer. ಯಾಕೋ ಪ್ಲಾಂಟ್ ಕಿಂಗ್ಡಮ್ ಇಂದ ಬಹಳ ಕ್ವಶನ್ಸ್ ಕೇಳಿದ್ದಾರೆ ಈ ಪೇಪರ್ ಅಲ್ಲಿ. ಸೊ ಕಂಪ್ಯೂಟೆಡ್ ಟೊಮೊಗ್ರಫಿ and magnetic resonance imaging detect cancers of original that is internal organs. So internal organs ಗೆ ಯೂಸ್ ಮಾಡುವಂತದ್ದು ಅದೇ CT ಮೆಥಡ್, ಇದು ಕರೆಕ್ಟ್ ಇದೆ. ನೆಕ್ಸ್ಟ್, chemotherapeutics drugs are used to kill non-cancerous cell, ಇದು wrong. Next, alpha interferon activate the cancer patient's immune system and helps in destroying the tumor, this is correct. Chemotherapeutic drugs are biological response to modifiers, wrong. In the case of leukemia, blood cell counts are detected, ಇದನ್ನು ಕೂಡ wrong. So ಯಾವುದು ಕರೆಕ್ಟ್ ಅಂತ ಕೇಳಿದ್ದಾರೆ. So that is A and C only is correct answer for 131. Next, ಯಾವುದು? Potential drawback in the adoption of IVF. IVF ಮೆಥಡ್ ಗೆ ಏನೇನು ಡ್ರಾಬ್ಯಾಕ್ ಇದೆ ಅಂತ ಕೇಳ್ತಾರೆ. ಹೈ ಫರ್ಟಿಲಿಟಿ ರಿಸ್ಕ್ ಟು ಮದರ್ ಗಿಂತ ಜಾಸ್ತಿ ರಿಸ್ಕ್ ಇರೋದು, ಮದರ್ಗೇನು ಜಾಸ್ತಿ ರಿಸ್ಕ್ ಇರೋಲ್ಲ. ಫರ್ಟಿಲಿಟಿ ರೇಟ್ ಅಂತದೇನು ಇರೋದಿಲ್ಲ. ಟೆಸ್ಟ್ ಏನಾದ್ರು ಫೇಲ್ ಆದ್ರೆ ಸ್ಟಿಲ್ ದರ್ ಇಸ್ ನೋ ರಿಸ್ಕ್ ಫಾರ್ ದೇರ್ ದಟ್ ಈಸ್ ಎಕ್ಸಿಸ್ಟೆನ್ಸ್, ಅವರು ಸತ್ತು ಹೋಗೋದಿಲ್ಲ. ಸೊ ಅಂಥ ಚೇಂಜಸ್ ಏನು, ಅಂಥ ಡ್ರಾಬ್ಯಾಕ್ ಏನು ಇಲ್ಲ. ಸೊ ಇದು ಅಲ್ಲ. ಸೊ ಯಾವ್ದು ಡ್ರಾಬ್ಯಾಕ್ ಇದೆ ಅದಕ್ಕೆ ಟಿಕ್ ಹಾಕೋಣ. ಎಕ್ಸ್ಪೆನ್ಸಿವ್ ಇನ್ಸ್ಟ್ರೂಮೆಂಟ್ಸ್ ಅಂಡ್ ರಿಯೇಜೆಂಟ್ಸ್, ಹೌದು ಇದು ತುಂಬಾ ಎಕ್ಸ್ಪೆನ್ಸಿವ್ ಕೂಡ ಇರುತ್ತೆ. ಹಸ್ಬೆಂಡ್ ವೈಫ್ ನೆಸೆಸರಿ ಫಾರ್ ಬೀಯಿಂಗ್ ಡೋನರ್ಸ್, ಇದೇನು ಡ್ರಾಬ್ಯಾಕ್ ಅಲ್ಲ, ಇದು ಕಾಮನ್ ಆಗಿ ಡೋನರ್ಸ್ ಅಂದ್ರೆ ಹಸ್ಬೆಂಡ್ ಅಂಡ್ ವೈಫ್ ಅಂದ್ರೆ ಕಪಲ್ಸ್ ಇರಲೇಬೇಕು. ಸೊ ದಿಸ್ ಇಸ್ ನಾಟ್ ಅಗೇನ್ ಡ್ರಾಬ್ಯಾಕ್. ಲೆಸ್ ಅಡಾಪ್ಷನ್ ಆಫ್ ಆರ್ಫನ್ಸ್, ಇದು ಹೌದು. IVF ಜಾಸ್ತಿ ಯೂಸ್ ಆದ್ರೆ ಅನಾಥ ಮಕ್ಕಳನ್ನ ಅಡಾಪ್ಟ್ ಮಾಡ್ಕೊಳ್ಳೋಂಥದ್ದು ಕಡಿಮೆ ಆಗುತ್ತೆ, ಅದು ಒಂದು ಡ್ರಾಬ್ಯಾಕ್ ಇದೆ. ನಾಟ್ ಅವೈಲಬಲ್ ಇನ್ ಇಂಡಿಯಾ, ಅಲ್ಲ ಇದು ಅವೈಲಬಲ್ ಇದೆ, ಸೊ ಇದು ಡ್ರಾಬ್ಯಾಕ್ ಅಲ್ಲ. ಪಾಸಿಬಿಲಿಟಿ ದಟ್ ಅರ್ಲಿ ಎಂಬ್ರಿಯೋ ಡಸ್ ನಾಟ್ ಸರ್ವೈವ್, ಸೊ ಇದು ಪಾಸಿಬಿಲಿಟಿ ಇದೆ, ಬಹಳ ಸರಿ ಫೇಲ್ ಆಗುತ್ತೆ. IVF ಮಾಡಿಸೋ ಏನು ಈ IVF ಮಾಡಿಸಿರ್ತಾರಲ್ಲ ಅವರಿಗೆ ಟೆಸ್ಟ್ ಏನಾಗುತ್ತೆ, ಫೇಲ್ ಆಗುವಂತ ಚಾನ್ಸಸ್ ಇರುತ್ತೆ, ಇದು ಡ್ರಾಬ್ಯಾಕ್ ಹೌದು. ಓಕೆ, ಸೊ BDF is correct answer for 132. Next, the reproductive division for the human female gametogenesis starts earlier than that of the male gametogenesis. ಎಂಬ್ರಿಯೋದಲ್ಲಿ ಇದ್ದಾಗಲೇ ಸ್ಟಾರ್ಟ್ ಆಗುತ್ತೆ. So this is correct. The gap between first meiotic division and the second meiotic division is much shorter for males compared to females. ಏನಾಗುತ್ತೆ ಅಂದ್ರೆ ಇಲ್ಲಿ ಹಾಲ್ಟ್ ಆಗುತ್ತೆ. ಯಾವ ಸ್ಟೇಜ್ ಅಲ್ಲಿ? ಡಿಪ್ಲೋಟಿನ್ ಸ್ಟೇಜ್ ಅಲ್ಲಿ. ಸೊ ಯಾವುದು? ಫಿಮೇಲ್ಸ್ ಅಲ್ಲಿ. ಹಂಗಾಗಿ ಮೇಲ್ಸ್ ಅಲ್ಲಿ ಇದು ಶಾರ್ಟ್ ಇರುತ್ತೆ, ಏನು ಮಿಯೋಸಿಸ್ 1 ಮತ್ತೆ ಮಿಯೋಸಿಸ್ 2 ಮಧ್ಯ ಪೀರಿಯಡ್. ಬಟ್ ಫಿಮೇಲ್ಸ್ ಅಲ್ಲಿ ಲಾಂಗ್ ಆಗುತ್ತೆ ಬಿಕಾಸ್ ಆಫ್ ಹಾಲ್ಟಿಂಗ್ ಇನ್ ಡಿಪ್ಲೋಟಿನ್ ಸ್ಟೇಜ್ ಆಫ್ ಮಿಯೋಸಿಸ್ 1 ಆಫ್ ಪ್ರೊಫೇಸ್ 1. ಸೊ ದಿಸ್ ಇಸ್ ಕರೆಕ್ಟ್. The first polar body is associated with the formation of primary oocyte. ಅಲ್ಲ, secondary oocyte. Okay. Next, luteinizing hormone surge leads to disintegration of endometrium and onset of menstrual bleeding. Allah. So what is correct here? A and B true. Okay. In bryophytes, the gemma help in which of the following? Gemma cups alli. Okay. So gemma irtade. So ಯಾವ ರೀತಿ ಇರುತ್ತೆ gemma ಅಂತ ಅಂದ್ರೆ ಈ ತರ ಇರುತ್ತೆ. ಸೊ ಇದೇನಕ್ಕೆ ಹೆಲ್ಪ್ ಆಗುತ್ತೆ ಅಂತ ಅಂದ್ರೆ ಅಸೆಕ್ಷುಯಲ್ ರಿಪ್ರೊಡಕ್ಷನ್, ವೆಜಿಟೇಟಿವ್ ಪ್ರೊಪಗೇಷನ್ ಗೆ ಹೆಲ್ಪ್ ಆಗುತ್ತೆ. ಓಕೆ, ನೆಕ್ಸ್ಟ್, the primary function of the Golgi apparatus is to package the materials made by endoplasmic reticulum and deliver it to intercellular targets and outside the cell. Endoplasmic reticulum ಇಂದ ಬಂದಂತ ಶುಗರ್ ಮತ್ತೆ ಪ್ರೋಟೀನ್ ನ ಏನ್ ಮಾಡುತ್ತೆ, ಪ್ಯಾಕ್ ಮಾಡ್ಬಿಟ್ಟು ಸೆಲ್ ಹೊರಗಡೆ ಅಥವಾ ಸೆಲ್ ಹೊರಗಡೆ ಎಲ್ಲಿ ಬೇಕೋ ಅಲ್ಲಿ ಕಳಿಸ್ಕೊಡುತ್ತೆ. ಅದಕ್ಕೆ ಇದನ್ನ ಪ್ಯಾಕೇಜಿಂಗ್ ಮೇನ್ ಕೆಲಸ ಅಂತಾನು ಕೂಡ ಹೇಳ್ತಾರೆ.
ಸೊ ಯಾವುದು Golgi apparatus. This is correct. Vesicles containing materials made by endoplasmic reticulum fuse. ಸೊ ಈ ತರ Golgi apparatus ಇದೆ ಅಂತ ಅಂದ್ರೆ ಇಲ್ಲಿಂದ ಬರುವಂತ ವೆಸಿಕಲ್ಸ್ ಫಸ್ಟ್ ಎಲ್ಲಿಗೆ ಫ್ಯೂಸ್ ಆಗುತ್ತೆ, ಸಿಸ್ ಫೇಸ್ ಗೆ ಫ್ಯೂಸ್ ಆಗಿ ಆಮೇಲೆ ಟ್ರಾನ್ಸ್ ಫೇಸ್. ಸಿಸ್ ಇಸ್ ಫಾರ್ಮಿಂಗ್ ಫೇಸ್. ಓಕೆ, ಸೊ ಇದು ಮಾಡಿಫೈ ಆಗಿ ನೆಕ್ಸ್ಟ್ ಇಲ್ಲಿಗೆ ಹೋಗುತ್ತೆ. ಸೊ ದಟ್ಸ್ ವೈ ಬೋತ್ statement 1 and 2 is correct and it is explaining the first one. Next, reductionist biology ಪ್ರಕಾರ ಏನು ಅಂತ ಹೇಳಿ ನೋಡಿ. ರಿಡಕ್ಷನಿಸ್ಟ್ ಬಯಾಲಜಿ ಅಂದ್ರೆ ದೇ ಆರ್ ನಾಟ್ ಹೋಲಿಸ್ಟಿಕ್ ಅಪ್ರೋಚ್. ಡೈರೆಕ್ಟ್ ಆಗಿ ಇದೇ ತರ ಇರುತ್ತೆ ಬಯಾಲಜಿ ಮೆಥಡ್ ಅಂತ ಹೇಳೋದಿಲ್ಲ. ಎರಡು ಮೂರನ್ನ ಕಂಬೈನ್ ಮಾಡ್ತಾರೆ ಅಥವಾ ಇರೋ ಕಾನ್ಸೆಪ್ಟ್ ನ ಅವರು ಬ್ರೇಕ್ ಮಾಡ್ಬಿಟ್ಟು ರೆಡ್ಯೂಸ್ ಮಾಡ್ಬಿಟ್ಟು ಹೇಳುವಂತ ವರ್ಕ್ ಮಾಡ್ತಾರೆ. ಸೊ ಇಲ್ಲಿ ಕೆಮಿಕಲ್ ಅಪ್ರೋಚ್ ನ ಯೂಸ್ ಮಾಡ್ಕೊಂತಾರೆ, ಫಿಸಿಕಲ್ ಅಪ್ರೋಚ್ ನು ಯೂಸ್ ಮಾಡ್ಕೊಂತಾರೆ ಒಂದು ಆರ್ಗಾನಿಸಮ್ಸ್ ಸ್ಟಡಿ ಮಾಡಬೇಕು ಅಂತಾನೆ. ಸೊ ದಟ್ ಈಸ್ ದ ರೋಲ್ ಆಫ್ ದಿಸ್ reductionist biology. So 3 is correct answer for this 136 question. Next, after maturation in a primary lymphoid organ, the lymphocytes migrate for interaction with antigens to secondary lymphoid organs. Tissues like ನೋಡಿ secondary tissue lymphoid tissue ಯಾವ್ದು ಅಂತ ಹೇಳಬೇಕು. ಸೊ ಯಾವ್ದಾಗುತ್ತೆ, spleen, lymph nodes ಮತ್ತೆ Peyer's patches. C, D, E is correct answer for 137. How many meiotic and mitotic division need to occur for the development of mature female gametophyte from the megaspore mother cell? ನೋಡಿ ಒಂದು ಮೆಗಾಸ್ಪೋರ್ ಮದರ್ ಸೆಲ್ ಇರೋದು 4 ಮೆಗಾಸ್ಪೋರ್ಸ್ ಪ್ರೊಡ್ಯೂಸ್ ಆಗುತ್ತೆ. ಇದಕ್ಕೆ ಬೇಕಾಗಿರುವಂತದ್ದು ಒಂದು ಮಿಯೋಸಿಸ್. ಓಕೆ, ಒಂದು ಮಿಯೋಸಿಸ್ ಬೇಕು. ಇದರಲ್ಲಿ 3 ಡಿಜನರೇಟ್ ಆಗ್ಬಿಟ್ಟು ಒಂದು ಮಾತ್ರ ಉಳ್ಕೊಂಡು ಹೋಗುತ್ತೆ. ದಟ್ ಒನ್ ಫಂಕ್ಷನಲ್ ಮೆಗಾಸ್ಪೋರ್ ಅಂಡರ್ಗೋ 3 successive mitosis. Ultimately it will produce embryo sac. So 1 meiosis and 3 mitosis is correct answer for 139. Next, fig fruit is non-vegetarian fruit as it has enclosed fig wasp in it. ಹೌದು, ಹಂಗ್ ನೋಡಿದ್ರೆ ಇದು ನಾನ್ ವೆಜಿಟೇರಿಯನ್ ಫ್ರೂಟೇ. ಯಾಕಂದ್ರೆ ಅದ್ರೊಳಗಡೆ ಏನಿರುತ್ತೆ, ಫಿಗ್ ಫ್ರೂಟ್ ಅಲ್ಲಿ ಹುಳ ಇರುತ್ತೆ, ವಾಸ್ಪ್ ಇರುತ್ತೆ. ಓಕೆ, fig wasp and fig tree exhibit mutual relationship as fig wasp completes its life cycle in fig fruit. ಈ ವಾಸ್ಪ್ ಇದೆ ಅಲ್ಲ, ಅದ್ರ ಲೈಫ್ ಸೈಕಲ್ ಫ್ರೂಟ್ ಒಳಗಡೆನೆ ಮುಗಿಸ್ಬಿಡುತ್ತೆ, ಅರ್ಧ ಲೈಫ್ ಸೈಕಲ್. ಓಕೆ, ಅಂಡ್ ಫಿಗ್ ಫ್ರೂಟಿಗೆ ಏನ್ ಸಿಗುತ್ತೆ, ಪಾಲಿನೇಷನ್ ಆಗ್ಲಿಕ್ಕೆ ಹೆಲ್ಪ್ ಆಗುತ್ತೆ. ಯಾವಾಗ ಇದು ಹ್ಯಾಚ್ ಆಗ್ಬಿಟ್ಟು ಹೊರಗಡೆ ಹೋಗ್ತಿರುತ್ತೋ ಅವಾಗ ಇದು ಪಾಲಿನೇಟ್ ಮಾಡಿ ಹೋಗುತ್ತೆ. ಸೊ ಬೋತ್ ಸ್ಟೇಟ್ಮೆಂಟ್ಸ್ ಆರ್ ಕರೆಕ್ಟ್. Statement 1 and statement 2 are correct. 3 is correct answer for 141. Which of the following type of immunity is present at the time of birth? ಇದು ಡೈರೆಕ್ಟ್ ಕ್ವೆಶ್ಚನ್ ಕೇಳಿದ್ರೆ ಬರ್ತ್ ಇರೋ ಅಂದ್ರೆ ಹುಟ್ಟಾಗೆ ಇರುವಂತಹ ಇಮ್ಯುನಿಟಿ ಯಾವುದು? ದಟ್ ಈಸ್ ಇನ್ನೇಟ್ immunity. Next, cells of the tapetum possess dense cytoplasm and generally have more than one nucleus. Tapetum ಅಲ್ಲಿ ಒಂದಕ್ಕಿಂತ ಜಾಸ್ತಿ ನ್ಯೂಕ್ಲಿಯಸ್ ಇರುತ್ತೆ ಮಕ್ಕಳು. So this is correct. Presence of more than one nucleus in the tapetum increases the efficiency of nourishing and developing microspore mother cell. ಹೌದು, ಹಿಂಗ್ ಇರೋದ್ರಿಂದಾನೆ ನೆಕ್ಸ್ಟ್ ಅಲ್ಲಿ ಮೈಕ್ರೋಸ್ಪೋರ್ ಡೆವಲಪ್ ಆಗುತ್ತಲ್ಲ, ಅದಕ್ಕೆ ಹೆಲ್ಪ್ ಆಗುತ್ತೆ. ಯಾಕಂದ್ರೆ ಸೈಟೋಪ್ಲಾಸಮ್ ಕೂಡ ಜಾಸ್ತಿ ಇದೆ, ನ್ಯೂಕ್ಲಿಯಸ್ ನು ಕೂಡ 2 ಇದೆ. ಸೊ ಹಿಂಗ್ ಇರೋದ್ರಿಂದ ಇದರಲ್ಲಿ ಜಾಸ್ತಿ ಫುಡ್ ಇರುತ್ತೆ. ಸೊ ಹಂಗಾಗಿ ಇದು ಮೈಕ್ರೋಸ್ಪೋರ್ ಡೆವಲಪ್ ಆಗ್ತಿರ್ತಲ್ಲ, ಅದಕ್ಕೆ ಊಟ ಕೊಡ್ಲಿಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ದಿಸ್ ಇಸ್ ಆಲ್ಸೋ ಕರೆಕ್ಟ್. ಬೋತ್ ಸ್ಟೇಟ್ಮೆಂಟ್ಸ್ ಆರ್ ಕರೆಕ್ಟ್ ಅಂಡ್ ಇಟ್ ಇಸ್ ಎಕ್ಸ್ಪ್ಲೇನಿಂಗ್ ದ ಅಸರ್ಷನ್. ಇಲ್ಲಿ ನೋಡಿ ಏನ್ ಕೇಳಿದ್ದಾರೆ, ದ ನ್ಯೂಕ್ಯಾರಿಯೋಟಿಕ್ ರೈಬೋಸೋಮ್ ಆರ್ 80s and 70s. ಯೂಕ್ಯಾರಿಯೋಟ್ ಅಲ್ಲಿ ಇರುವಂತದ್ದು 80s, ಪ್ರೊಕ್ಯಾರಿಯೋಟ್ ಅಲ್ಲಿ 70s ಕರೆಕ್ಟ್ ಇದೆ. ಈಚ್ ರೈಬೋಸೋಮ್ ಹ್ಯಾಸ್ 2 ಸಬ್ ಯೂನಿಟ್, ಇದನ್ನು ಕೂಡ ಕರೆಕ್ಟ್. ಒಂದು ಲಾರ್ಜರ್ ಸಬ್ ಯೂನಿಟ್, ಇನ್ನೊಂದು ಸ್ಮಾಲರ್ ಸಬ್ ಯೂನಿಟ್. The 2 subunits of 80s ಅಲ್ಲಿ ಇರುವಂತದ್ದು ಒಂದು 60s ಇರುತ್ತೆ, ಇನ್ನೊಂದು 50s ಇರುತ್ತೆ. 60 ಇನ್ನೊಂದು 40s ಇರುತ್ತೆ ಯಾವ್ದ್ರಲ್ಲಿ, 80s ಅಲ್ಲಿ. ಅದೇ 70s ಅಲ್ಲಿ ಏನಾಗುತ್ತೆ, ಒಂದು 50 ಇರುತ್ತೆ, ಇನ್ನೊಂದು 30 ಇರುತ್ತೆ. ಓಕೆ, so this statement is correct. C correct. The 2 subunits of 80s 60s and 20s ಅಂತ ಹೇಳ್ತಿದ್ರೆ D wrong. The 2 subunit 80s 60 ಮತ್ತೆ 30 ಅಂತ ಹೇಳ್ತಾರೆ. ಸೊ ಇದು ರಾಂಗ್. ಸೊ ಹಂಗಾಗಿ ABC ಕರೆಕ್ಟ್ ಆಗುತ್ತೆ. ABC ಕರೆಕ್ಟ್ ಅಂದ್ರೆ ಥರ್ಡ್ ಆಪ್ಷನ್ ಇಸ್ ಕರೆಕ್ಟ್ ಫಾರ್ 143. ನೆಕ್ಸ್ಟ್ 144 ಇಲ್ಲಿದೆ. Which one of the following enzymes contains heme as a prosthetic group? ಅಗೇನ್ ಕೋಫ್ಯಾಕ್ಟರ್ಸ್ ಅಲ್ಲಿನೇ ಕೇಳಿದ್ದಾರೆ ಕ್ವೆಶನ್ ಎನ್ಸೈಮ್ಸ್ ಲೆಸನ್ ಅಲ್ಲಿ, ಸಾರಿ ಎನ್ಸೈಮ್ಸ್ ಪಾರ್ಟ್ ಬಯೋಮಾಲಿಕ್ಯೂಲ್ಸ್ ಲೆಸನ್ ಅಲ್ಲಿ. ಸೊ ದಿಸ್ ಇಸ್ ಪ್ರೋಟೀಸ್ ಮತ್ತೆ ಕೆಟಲೇಸ್, NCERT ಅಲ್ಲಿ ಕೊಟ್ಟಿದ್ರಲ್ಲ ಲೈನ್. ಸೊ ದಟ್ಸ್ ಇಸ್ ಕರೆಕ್ಟ್. 145. What is the name of the blood vessel that carries deoxygenated blood from the body to heart in the frog? So that is vena cava. 145-2.
ನೆಕ್ಸ್ಟ್ ಅರೇಂಜ್ ದ ಫಾಲೋಯಿಂಗ್ ಸ್ಟೇಜಸ್ ಇನ್ ದ ಕರೆಕ್ಟ್ ಸೀಕ್ವೆನ್ಸ್. ಯಾವ್ದ್ರದ್ದು ಟೆರಡೋಫೈಟ್ಸ್ ಇನ ಕರೆಕ್ಟ್ ಸೀಕ್ವೆನ್ಸ್ ಏನು ಅಂತ NCERT ಅಲ್ಲಿ ಯಾವ ರೀತಿ ಕೊಟ್ಟಿದಾರಲ್ಲ ಅದೇ ಲೈನ್ಸ್ ನ ನೀವು ತಗೊಳ್ತಾ ಬಂದ್ರೆ, ಸೊ ಫಸ್ಟ್ ವಿಲ್ ಬಿ ಮಿಯೋಸಿಸ್ ಇನ್ ಸ್ಪೋರ್ ಮದರ್ ಸೆಲ್. ಸ್ಪೋರ್ ಮದರ್ ಸೆಲ್ ಅಲ್ಲಿ ಏನಾಗುತ್ತೆ, ಮಿಯೋಸಿಸ್ ಆಗುತ್ತೆ. ಅದಾದ್ಮೇಲೆ ಅದರಿಂದ ಏನು ಸ್ಪೋರ್ ಪ್ರೊಡ್ಯೂಸ್ ಆಗುತ್ತಲ್ಲ ಅದು ಜರ್ಮಿನೇಟ್ ಆದಾಗ ಪ್ರೋಥ್ಯಾಲಸ್ ಅನ್ನುವಂತಹ ಸ್ಟ್ರಕ್ಚರ್ ಬರುತ್ತೆ. ಓಕೆ, ಸೊ ಈ ಪ್ರೋಥ್ಯಾಲಸ್ ಇದನ್ನೇ ನಾವು ಗೆಮೆಟೋಫೈಟ್ ಅಂತ ಕರಿತೀವಿ. ಓಕೆ, ನೆಕ್ಸ್ಟ್ ಏನಾಗುತ್ತೆ, ಫಾರ್ಮೇಶನ್ ಆಫ್ ಆರ್ಕಿಗೋನಿಯಾ ಅಂಡ್ ಆನ್ಥರಿಡಿಯಾ. ನೋಡಿ ಇದ್ರಲ್ಲೇನೆ ಏನಾಗುತ್ತೆ, ಆನ್ಥರಿಡಿಯಾ ಮತ್ತೆ ಆರ್ಕಿಗೋನಿಯಾ ಫಾರ್ಮೇಶನ್ ಆಗುತ್ತೆ. ನೆಕ್ಸ್ಟ್ ಏನಾಗುತ್ತೆ, ಟ್ರಾನ್ಸ್ಫರ್ ಆಫ್ ಆಂಥ್ರೋಸಾಯ್ಡ್ ಟು ದ ಆರ್ಕಿಗೋನಿಯಾ ಇನ್ ಪ್ರೆಸೆನ್ಸ್ ಆಫ್ ವಾಟರ್. ಯಾವಾಗ ಮೇಲಿಂದ ಟಪ್ ಅಂತ ಮಳೆ ಹನಿ ಬೀಳುತ್ತೆ, ಆ ಸ್ಪ್ಲಾಶ್ ಆಫ್ ವಾಟರ್ ಅಲ್ಲೇನೆ ಏನಾಗುತ್ತೆ, ಆಂಥ್ರೋಸಾಯ್ಡ್ಸ್ ಎಲ್ಲ ಸ್ವಿಮ್ ಆಗಿ ಆರ್ಕಿಗೋನಿಯಾ ಮೌತ್ ಹತ್ರ ರಿಲೀಸ್ ಆಗುತ್ತೆ. ಸೊ ದಟ್ ಪ್ರೊಸೆಸ್ ಇಸ್ ನೋನ್ ಆಸ್ ವಾಟ್, ಫರ್ಟಿಲೈಸೇಷನ್ ಪ್ರೊಸೆಸ್. ಸೊ ಇದನ್ನ ನಾವೇನಂತ ಕರಿತೀವಿ, ಫರ್ಟಿಲೈಸೇಷನ್. ಸೊ 3 146 ಗೆ 3 ಇಸ್ ಕರೆಕ್ಟ್ ಆನ್ಸರ್. ಇದನ್ನ ನಾನು ಸಪರೇಟ್ ಪ್ಲಾಂಟ್ ಕಿಂಗ್ಡಮ್ ಲೆಸನ್ ಇಂದು ಬಹಳ ಡೀಟೇಲ್ ಆಗಿ ವಿಡಿಯೋ ಎಕ್ಸ್ಪ್ಲೇನ್ ಮಾಡಿ ಅಪ್ಲೋಡ್ ಮಾಡಿದೆ. ಪಾರ್ಟ್ 5 ಪಾರ್ಟ್ 6 ತನಕ, ಪಾರ್ಟ್ 1 ಪಾರ್ಟ್ 2 ಆ ರೀತಿ. ಸೊ ಅದರಲ್ಲಿ ನಾನು ಎಕ್ಸ್ಪ್ಲೇನ್ ಮಾಡಿದ್ದೇನೆ. ಓಕೆ, ಸೊ ನೆಕ್ಸ್ಟ್ ಎಲ್ಲ ಕ್ವೆಶನ್ಸ್ ಆಯ್ತಲ್ಲ ಈ ಪೇಜ್ ಅಲ್ಲಿ. ನೆಕ್ಸ್ಟ್ ಸ್ಟೇಟ್ಮೆಂಟ್ 1, the blue colored colonies have DNA insert in the plasmid. ಅಗೇನ್ ಸೇಮ್ ಕಾನ್ಸೆಪ್ಟ್, ಮತ್ತೆ ಒಂದೇ ಕಾನ್ಸೆಪ್ಟ್ ಮೇಲೆ ಕ್ವೆಶನ್. ಇದಕ್ಕೆ ಪಾಪ ಬೇರೆ ಕಾನ್ಸೆಪ್ಟೇ ಇರಲಿಲ್ಲ, ಅದೇ ಕ್ವೆಶನ್ ಕೇಳ್ತಾರೆ. ಬ್ಲೂ ಕಲರ್ಡ್ ಕಾಲನೀಸ್ ಹ್ಯಾವ್ DNA ಇನ್ಸರ್ಟ್ ಇನ್ ದ ಪ್ಲಾಸ್ಮಿಡ್. ದೇ ಆರ್ ಐಡೆಂಟಿಫೈಡ್ ಆಸ್ ರಿಕಾಂಬಿನೆಂಟ್ ಕಾಲನೀಸ್ ಅಂತ ಹೇಳ್ತಾರೆ. ಬ್ಲೂ ಕಲರ್ ಇದ್ರೆ, ನಾನು ಆಗ್ಲೇ ಎಕ್ಸ್ಪ್ಲೇನ್ ಮಾಡಿದ್ನಲ್ಲ ಫಸ್ಟ್ ಕ್ವೆಶನ್, ಬ್ಲೂ ಕಲರ್ ಇದ್ರೆ ರಿಕಾಂಬಿನೆಂಟ್ ಇರೋದಿಲ್ಲ, ಅಂದ್ರೆ ಫಾರಿನ್ಜಿನ್ ಇರೋದಿಲ್ಲ ಅಂತ. ಫಾರಿನ್ಜಿನ್ ಇರೋದಿಲ್ಲ, ಸೊ ದಿಸ್ ಇಸ್ ರಾಂಗ್. ದ ಕಾಲನೀಸ್ ವಿತೌಟ್ ಬ್ಲೂ ಕಲರ್ ಹ್ಯಾವ್ DNA ಇನ್ಸರ್ಟ್. ಯಾವುದು ವೈಟ್ ಕಲರ್ ಇರುತ್ತೆ ಅದರಲ್ಲಿ DNA ಇನ್ಸರ್ಟ್ ಮಾಡಿದೀವಿ, ಫಾರಿನ್ಜಿನ್ ಇನ್ಸರ್ಟ್ ಮಾಡಿದೀವಿ ಅಂತ ಅರ್ಥ. ಸೊ ಸ್ಟೇಟ್ಮೆಂಟ್ 1 is incorrect and 2 is correct. Next, which one of the following microbes is not involved in the preparation of household products? ಯಾವುದು ಹೌಸ್ಹೋಲ್ಡ್ ಪ್ರಾಡಕ್ಟ್ಸ್ ಗೆ ಇನ್ವಾಲ್ವ್ ಆಗಿಲ್ಲ ಅಂತ ಕೇಳ್ತಾರೆ. ಇದು ಆಗಿಲ್ಲ. ಓಕೆ, ಲ್ಯಾಕ್ಟೋಬಿಲ್ಲಸ್ ಆಗಿದೆ, ಸೊ ಹಂಗಾಗಿ ಇದು ಆನ್ಸರ್ ಅಲ್ಲ. ಟ್ರೈಕೋಡರ್ಮಾ ಪೊಲಿಸ್ಪುರಮ್ ಆಗಿಲ್ಲ, ಸೊ ಹಂಗಾಗಿ ಇದು ಆನ್ಸರ್. ಸ್ಯಾಕ್ರೋಮೈಸಿಸ್ ಸರ್ವೇಸಿಯೇ ಇನ್ವಾಲ್ವ್ ಆಗಿದೆ, ಸೊ ಹಂಗಾಗಿ ಇದು ಅಲ್ಲ. ನೆಕ್ಸ್ಟ್, ಪ್ರೊಪಿಯೋನಿಬ್ಯಾಕ್ಟೀರಿಯಂ ಶರ್ಮನಿನೂ ಕೂಡ ಹೌಸ್ ಹೋಲ್ಡ್ ಪ್ರಾಡಕ್ಟ್ ಗೆ ಬರುತ್ತೆ, ಸೊ ಹಂಗಾಗಿ ಇದು ಆನ್ಸರ್ ಅಲ್ಲ. ಸೊ ಯಾವ್ದು ಕರೆಕ್ಟ್ ಆಗುತ್ತೆ, ಎ ಮತ್ತೆ ಸಿ, ಸಾರಿ ಎ ಮತ್ತೆ ಸಿ. 4th is correct answer for 148. Next, silencing of specific mRNA is possible. ಮತ್ತೆ RNA ಕಾನ್ಸೆಪ್ಟ್ ಮೇಲೆ ಕ್ವೆಶನ್. ಹೆಂಗೆ ಸೈಲೆನ್ಸಿಂಗ್ ಆಗುತ್ತಾನೆ, ದಟ್ ಈಸ್ ಕಾಂಪ್ಲಿಮೆಂಟರಿ ಡಬಲ್ ಸ್ಟ್ಯಾಂಡರ್ಡ್ RNA ಪ್ರೊಡ್ಯೂಸ್ ಆದಾಗ ದಟ್ ವಿಲ್ ಆಕ್ಚುಲಿ ಸ್ಟಾಪ್ ದ ಪ್ರೊಸೆಸ್ ಆಫ್ ಟ್ರಾನ್ಸ್ಲೇಷನ್. ಸೊ ಹಂಗಾಗಿ ನೆಕ್ಸ್ಟ್ ಅದು ಟ್ಯೂಮರ್ ಪ್ರೊಡ್ಯೂಸ್ ಮಾಡೋದಿಲ್ಲ. ಯಾವುದು, ಮೆರಿಡೋಗೈನಿ ಇನ್ಕಾಗ್ನಿಷಿಯಾ. ನೆಕ್ಸ್ಟ್, the complex 2 of mitochondrial electron transport chain is also known as. complex 2 ಅಂತಂದ್ರೆ FADH ರಿಡಕ್ಷನ್ ಆಗುತ್ತೆ ಅಲ್ಲಿ. ಸೊ FADH ಎಲ್ಲಿಂದ ಬರುತ್ತೆ, ಕ್ರೆಬ್ ಸೈಕಲ್ ಇಂದ ಅಂತಂದ್ರೆ ಸಕ್ಸಿನಿಕ್ ಆಸಿಡ್ ಫಾರ್ಮೇಶನ್ ಆಗ್ಬೇಕಾದ್ರೆ ದಟ್ ಈಸ್ ಸಕ್ಸಿನೇಟ್ ಡಿಹೈಡ್ರೋಜಿನಸ್. ಸೊ ಅಲ್ಲಿ ಡಯಾಗ್ರಾಮ್ ಅಲ್ಲಿ ಕೊಟ್ಟಿದ್ದಾರೆ ಕಾಂಪ್ಲೆಕ್ಸ್ 2 ಕೆಳಗಡೆ ಏನಂತ ಕೊಟ್ಟಿದ್ದಾರೆ, ಸಕ್ಸಿನಿಕ್ ಡಿಹೈಡ್ರೋಜಿನೇಸ್ ಅಂತ. ಸೊ ದಟ್ಸ್ ವೈ 154 is correct answer. While trying to find out the characteristic of newly found animal, a researcher did the histology of adult animal. Histology ಅಂತ ಅಂದ್ರೆ ಟಿಶ್ಯೂಸ್ ನ ಸ್ಟಡಿ ಮಾಡುವಂಥದ್ದು. ಓಕೆ, ಸೊ ರಿಸರ್ಚರ್ ಏನ್ ಮಾಡಿದ್ರು, ಒಂದು ಅನಿಮಲ್ ನ ಟಿಶ್ಯೂ ಸ್ಟಡಿ ಮಾಡ್ತಾ ಇದ್ರು. ಅಬ್ಸರ್ವ್ಡ್ ಅ ಕ್ಯಾವಿಟಿ ವಿತ್ ಪ್ರೆಸೆನ್ಸ್ ಆಫ್ mesodermal tissue towards the body wall and no mesodermal tissue was observed towards the alimentary canal. Then what could be the possible coelom of the animal? So hingitre idradu character idu, that is pseudocoelom. Okay, so next, in ecosystem there is unidirectional flow of energy. ಮತ್ತೆ ಅದೇ ನಾನು ಹೇಳಿದ್ದೆ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಆಫ್ ನೀಟ್ ಅಂತ ಹೇಳ್ಬೇಕಾದ್ರೆ ಫ್ಲೋ, ದಟ್ ಈಸ್ ಎನರ್ಜಿ ಫ್ಲೋ ಬಗ್ಗೆ ಕ್ವಶನ್ಸ್ ಕೇಳ್ತಾರೆ ಅಂತ ಕಂಪಲ್ಸರಿ. ಸೊ ಎರಡು ಕ್ವಶನ್ ಮತ್ತೆ ಇದೇ ತರನೇ ಸ್ಟೇಟ್ಮೆಂಟ್ ಬಂದಿದೆ ನೋಡಿ. ಯೂನಿಡೈರೆಕ್ಷನಲ್ ಫ್ಲೋ ಆಫ್ ಎನರ್ಜಿ ಇರುತ್ತೆ, ಪ್ರೈಮರಿ ಸೋರ್ಸ್ ಆಫ್ ಎನರ್ಜಿ ಸನ್ ಅಂತ ಹೇಳ್ತು ಅದರಲ್ಲಿ ಸ್ಟೇಟ್ಮೆಂಟ್. ಇದರಲ್ಲಿ ಯೂನಿಡೈರೆಕ್ಷನಲ್ ಸೋರ್ಸ್ ಇದೆ, ಯಾವುದರಿಂದ, ಪ್ರೊಡ್ಯೂಸರ್ ಇಂದ ಕನ್ಸ್ಯೂಮರ್ ತನಕ ಸಣ್ಣ ಎನರ್ಜಿ ಕಂಟಿನ್ಯೂಸ್ ಆಗಿ ಹೋಗ್ತಾ ಇರ್ತದೆ. ಸೊ ದಿಸ್ ಇಸ್ ಯೂನಿಡೈರೆಕ್ಷನಲ್.
ಓಕೆ ನೆಕ್ಸ್ಟ್ ecosystem are exempted from second law of thermodynamics ಅಂತ ಹೇಳ್ತಾರೆ. It is not exempted. It is not exempted. Direct NCERT statement. ಥರ್ಮೋಡೈನಮಿಕ್ ಸ್ಟೇಟ್ಮೆಂಟ್ ಇಂದ ಎಕ್ಸಂಪ್ಷನ್ ಆಗಿಲ್ಲ, ಯಾಕಂದ್ರೆ ಪ್ರತಿಯೊಂದು ಸ್ಟೇಜ್ ಅಲ್ಲಿನೂ ಕೂಡ ಎನರ್ಜಿ ಕನ್ಸ್ಯೂಮ್ ಆಗ್ತಾ ಇರುತ್ತೆ. ಸೊ ದಟ್ಸ್ ವೈ ಇಟ್ ಇಸ್ ನಾಟ್ ಎಕ್ಸಂಪ್ಷನ್. ಸೊ ಸ್ಟೇಟ್ಮೆಂಟ್ 1 ಇಸ್ ಕರೆಕ್ಟ್ ಅಂಡ್ ಸ್ಟೇಟ್ಮೆಂಟ್ 2 ಇಸ್ ಇನ್ಕರೆಕ್ಟ್ ಫಾರ್ 153. ನೆಕ್ಸ್ಟ್ ಇದು ಡೈರೆಕ್ಟ್ ಆಗಿ ಕೇಳಿರುವಂತದ್ದು ಎಕೋಸಿಸ್ಟಮ್ ಇಂದಾಗಿ. ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ದ ಯೂನಿಟ್ ಆಫ್ ಪ್ರೊಡಕ್ಟಿವಿಟಿ ಆಫ್ ಅನ್ ಎಕೋಸಿಸ್ಟಮ್? ಯಾವುದು ಯೂನಿಟ್ ಅಂದ್ರೆ ದಿಸ್ ಒನ್, ಸೆಕೆಂಡ್ ಆಪ್ಷನ್. ಸ್ಟೇಟ್ಮೆಂಟ್ 1, ದ ಫ್ಲೋರಲ್ ಫಾರ್ಮುಲಾ ಅದೇ ಪ್ಲಸ್ ಇರುವಂತದ್ದು ಸ್ಟ್ಯಾಂಡ್ಸ್ ಫಾರ್ ಝೈಗೋಮಾರ್ಫಿಕ್ ಅಂತ ಹೇಳ್ತಾ ಇದಾರೆ. ಇದು ರಾಂಗ್. ಇದು ನೋಡಿದ ತಕ್ಷಣ ರಾಂಗ್ ಅಂತ ಹೇಳ್ತೀರಾ. ಫ್ಲೋರಲ್ ಫಾರ್ಮುಲಾ ಪ್ಲಸ್ ಅಂತ ಅಂದ್ರೆ ಏನು? ಆಕ್ಟಿನೋಮಾರ್ಫಿಕ್ ಇರುತ್ತೆ. ಜಿ ಕೆಳಗಡೆ ಲೈನ್ ಹಾಕಿದ್ರೆ ಅದನ್ನ ನಾವು ಸುಪೀರಿಯರ್ ಓವರಿ ಅಂತ ಹೇಳ್ತೀವಿ. ಮೇಲ್ಗಡೆ ಲೈನ್ ಹಾಕಿದ್ರೆ ಇನ್ಫೀರಿಯರ್ ಓವರಿ ಅಂತ ಹೇಳ್ತೀವಿ. ಇಲ್ಲಿ ಮಧ್ಯಕ್ಕೆ ಲೈನ್ ಹಾಕಿದ್ರೆ ಇನ್ಫೀರಿಯರ್ ಅಲ್ಲ, ಸುಪೀರಿಯರ್ ಅಲ್ಲ, ಹಾಫ್ ಸುಪೀರಿಯರ್ ಅಂತ ಹೇಳ್ತೀವಿ. ಹಾಫ್ ಇನ್ಫೀರಿಯರ್ ಅಂತ ಹೇಳ್ತೀವಿ. ಸೊ ವಾಟ್ ಇಸ್ ಕರೆಕ್ಟ್ ಆನ್ಸರ್? ಸ್ಟೇಟ್ಮೆಂಟ್ 1 is incorrect and 2 is correct for 152. ಇಲ್ಲಿ ಏನ್ ಕೇಳಿದ್ದಾರೆ? with the help of the given pedigree find out the probability of the birth of the child having no disease and being a carrier ಅಂತ ಹೇಳ್ತಾರೆ. ಅಂದ್ರೆ ಡಿಸೀಸ್ ಇರಬಾರ್ದು ಬಟ್ ಕ್ಯಾರಿಯರ್ ಇರಬೇಕು. ಅಂದ್ರೆ ಡಿಸೀಸ್ ನ ಪಾಸ್ ಮಾಡುವಂತ ಕ್ಯಾರೆಕ್ಟರ್ ಇರಬೇಕು. ಹ್ಯಾಸ್ ದ ಡಿಸೀಸ್ ಮ್ಯೂಟೇಷನ್ ಇನ್ ಒನ್ ಅಲೀಲ್ ಆಫ್ ದ ಚೀಪ್. ಸೊ ಒನ್ ಅಲೀಲ್ ಅಲ್ಲಿ ಡಿಸೀಸ್ ಮ್ಯೂಟೇಷನ್ ಇರುತ್ತೆ ಅಂತ ಅಂದ್ರೆ ನಾವು ಹಿಮೋಫಿಲಿಯಾ ಕಾನ್ಸೆಪ್ಟ್ ತಗೊಂಡ್ರೆ ಅಥವಾ ಕಲರ್ ಬ್ಲೈಂಡ್ನೆಸ್ ತಗೊಂಡ್ರೆ, ಕಲರ್ ಬ್ಲೈಂಡ್ನೆಸ್ ತಗೊಂಡ್ರೆ ಯಾವ್ದಾದ್ರು ಬರುತ್ತೆ. XX ಕಂಡೀಷನ್, XY ಕಂಡೀಷನ್ ಅಂತ ತಗೊಳ್ಳೋಣ. ಸೊ ಹಿಂಗಿತ್ತು ಅಂದ್ರೆ ಇವರು ಡಿಸೀಸ್ ಇದೆ ಅಂತಂದೇಳಿ, ಹಿಂಗಿತ್ತು ಅಂತಂದ್ರೆ ಇವರಿಗೆ ಡಿಸೀಸ್ ಇಲ್ಲ, ಕ್ಯಾರಿಯರ್ ಇರ್ತಾರೆ ಅಂತ. ಸೊ ಹಿಂಗಿತ್ತು ಅಂತ ಅಂದ್ರೆ ಈ ಫಿಮೇಲಿಗೆ ಡಿಸೀಸ್ ಇದೆ ಅಂತ ಅರ್ಥ. ಓಕೆ, ಸೊ ದಿಸ್ ಇಸ್ 3 ಕಂಡೀಷನ್. ನೆಕ್ಸ್ಟ್ ಇಲ್ಲಿ ಏನ್ ಕೇಳಿದಾರೆ? F3 ಜನರೇಷನ್ ಅಲ್ಲಿ ಏನ್ ಇದನ್ನ ಕಂಡುಹಿಡಿಯಿರಿ ಅಂತ ಕೇಳಿದಾರೆ. ಅಂದ್ರೆ F3 ಜನರೇಷನ್ ಅಲ್ಲಿ ಎಷ್ಟು ಪರ್ಸೆಂಟ್ ಈ ರೀತಿ ಕಂಡೀಷನ್ ಇದೆ? ಯಾವುದು ಈ ರೀತಿ ಕಂಡೀಷನ್? ದಿಸ್ ಒನ್. ಡಿಸೀಸ್ ಇರಲ್ಲ ಅವರಿಗೆ ಬಟ್ ಕ್ಯಾರಿಯರ್ ಇರ್ತಾರೆ. ಇಂಥ ಕ್ಯಾರಿಯರ್ ಕಂಡೀಷನ್ ಎಷ್ಟು ಬರುತ್ತೆ ಅಂತ ಕಂಡುಹಿಡಿಬೇಕು. ಸೊ ನಾವು ಇಲ್ಲಿ ನೋಡಿದಾಗ ಇಲ್ಲಿ ಏನ್ ಕೊಟ್ಟಿದ್ದಾರೆ ನೋಡಿ, ಫಿಮೇಲಿಗೆ ಏನು ಕ್ಯಾರಿಯರ್ ಕಂಡೀಷನ್ ಇದೆ. ಸೊ ದಿಸ್ ಇಸ್ ಫಿಮೇಲ್, ಶಿ ಇಸ್ ಕ್ಯಾರಿಯರ್. ರೌಂಡ್ ಫಿಮೇಲ್, ಅದ್ರೊಳಗಡೆ ಡಾಟ್ ಇತ್ತು ಅಂದ್ರೆ ಕ್ಯಾರಿಯರ್. ಸೊ ಫಿಮೇಲ್ ನ ಏನಂತ ತಗೊಳ್ಳೋಣ? ಕ್ಯಾರಿಯರ್ ಅಂತ ತಗೊಳ್ಳೋಣ F3 ಅಲ್ಲಿ. ಓಕೆ, ನೆಕ್ಸ್ಟ್ ಮೇಲ್ ಏನಂತ ಹೇಳಿದ್ರೆ ಬಾಕ್ಸ್ ಫಿಲ್ ಮಾಡಿದ್ದಾರೆ, ಅಂದ್ರೆ ಅಫೆಕ್ಟೆಡ್ ಮೇಲ್ ಅಂತ. ಸೊ ಅಫೆಕ್ಟೆಡ್ ಮೇಲ್ ಅಂತ ಅಂದ್ರೆ ಏನಾಗುತ್ತೆ ಮಕ್ಕಳೇ? XCY. ಓಕೆ, XCY. ಸೊ ಹಿಂಗಿತ್ತು ಅಂದ್ರೆ ಪನ್ನೆಟ್ ಸ್ಕ್ವೇರ್ ಹಾಕೊಂಡು ನೋಡಿದಾಗ ನಮಗೆ ಇಲ್ಲಿ ಏನ್ ಸಿಗುತ್ತೆ? XC ಅಂತ ಅಂದ್ರೆ ಏನು? ಡಿಸೀಸ್ ಬಂದಿದೆ, ಕಲರ್ ಬ್ಲೈಂಡ್ನೆಸ್ ಬಂದಿದೆ. ಸೊ ದಿಸ್ ಇಸ್ ಡಿಸೀಸ್ಡ್ ಕಂಡೀಷನ್. ಓಕೆ, ಕ್ಯಾರಿಯರಿಗೆ ಸಿ ಅಂತ ಬರಿತೀನಿ, ನಾರ್ಮಲ್ ಇದ್ರೆ ಎನ್ ಅಂತ ಬರಿತೀನಿ. ಓಕೆ, ನೆಕ್ಸ್ಟ್ XCX ಅಂತ ಅಂದ್ರೆ ಏನು? ಕ್ಯಾರಿಯರ್. ಸೊ ದಿಸ್ ಇಸ್ ದ ಕಂಡೀಷನ್. ಕ್ವಶನ್ ಅಲ್ಲಿ ಕೇಳಿರೋದು ಇದೆ. ಶಿ ಇಸ್ ಕ್ಯಾರಿಯರ್, ಅವರಿಗೆ ಡಿಸೀಸ್ ಆಗಿಲ್ಲ ಬಟ್ ಡಿಸೀಸ್ ಕಾಸ್ ಮಾಡುವಂತ ಜೀನ್ ಇದೆ. ಸೊ ಇಂಥದ್ದು ಮತ್ತೆ ಸಿಗುತ್ತೆ ನೋಡೋಣ. XCY ಅಂತ ಅಂದ್ರೆ ಡಿಸೀಸ್ ಆಗ್ಬಿಟ್ಟಿದೆ, ಮೇಲ್ ಈಸ್ ಅಫೆಕ್ಟೆಡ್. ನೆಕ್ಸ್ಟ್ XY ಅಂತ ಅಂದ್ರೆ ನಾರ್ಮಲ್. ಸೊ ಔಟ್ ಆಫ್ 4 ಹೌ ಮೆನಿ ಆರ್ ದಿಸ್ ಕಂಡೀಷನ್? ಓನ್ಲಿ 1. ದಟ್ ಈಸ್ 1/4 ಈಸ್ ಆನ್ಸರ್ ಫಾರ್ ಥರ್ಡ್ ಕ್ವೆಶ್ಚನ್. ನೆಕ್ಸ್ಟ್ in the seeds of cereals the outer covering endosperm separates the embryo protein rich layer. ಇದು ನೋಡಿದ ತಕ್ಷಣ ಗೊತ್ತಾಗುತ್ತೆ, that is allurar layer. Next, chlorophyll A is blue green, chlorophyll B is yellow green, xanthophyll is yellow and carotenoids yellow orange. So answer 4 is correct answer for 157. algae ಬಗ್ಗೆ ಕಂಪಲ್ಸರಿ ಕೇಳ್ತಾರೆ ಅಂತ ನಾನು ಹೇಳಿದೆ. Who proposed that the genetic code for amino acid should made up of 3 nucleotides? ನೋಡಿ, 4 ನೈಟ್ರೋಜನ್ ಬೇಸ್ ಇದೆ. ಅಡೆನಿನ್, ಗ್ವಾನಿನ್, ಸೈಟೋಸಿನ್ ಮತ್ತೆ ಥೈಮಿನ್. 4 ನೈಟ್ರೋಜನ್ ಬೇಸ್ 3 ಸೆಟ್ ಆಗಿ ಅರೇಂಜ್ ಆದ್ರೆ ಟೋಟಲ್ ಆಗಿ 64 ಜೆನೆಟಿಕ್ ಕೋಡ್ಸ್ ಬರ್ತದೆ. ಸೊ ಇದನ್ನ ಫಸ್ಟ್ ಹೇಳಿದ್ದು ಯಾರು ಅಂದ್ರೆ ಜಾರ್ಜ್ ಗ್ಯಾಮ್. ಈ ಕಾನ್ಸೆಪ್ಟ್ ನಮಗೆ ಎಕ್ಸ್ಪ್ಲೇನ್ ಮಾಡಿದ್ದು ಯಾರು? ಜಾರ್ಜ್ ಗ್ಯಾಮ್. ನೆಕ್ಸ್ಟ್, histones are enriched with, easy question. Histone is that is basically it is filled with what? Lysine and arginine amino acid. Next, which one of the following enzyme are not essential for gene cloning? Gene cloning ಗೆ ಬೇಕಾಗಿಲ್ಲ, restriction enzyme ಬೇಕು. ಅದೇನ್ ಮಾಡುತ್ತೆ? DNA ನ ಕಟ್ ಮಾಡುತ್ತೆ. ಲೈಗೇಸ್ ಬೇಕು, ಅದೇನ್ ಮಾಡುತ್ತೆ? DNA ನ ಜಾಯಿನ್ ಮಾಡುತ್ತೆ.
ಮ್ಯೂಟೇಸ್ ಬೇಕಾಗಿಲ್ಲ. ಮ್ಯೂಟೇಸ್ ಅಂತ ಅಂದ್ರೆ ಮ್ಯೂಟೇಶನ್ ಮಾಡುವಂಥದ್ದು. ಸೊ ದಿಸ್ ಇಸ್ ನಾಟ್ ನೆಸೆಸರಿ. ಓಕೆ, ರೀಕಾಂಬಿನೇಸ್ ಎನ್ಸೈಮ್ ಇದನ್ನು ಬೇಡ. ರೀಕಾಂಬಿನೇಸ್ ಎನ್ಸೈಮ್ ಎಲ್ಲಿ ಬೇಕು? ಸೆಲ್ ಡಿವಿಷನ್ ಗೆ ಬೇಕಾಗುತ್ತೆ. ಓಕೆ, ಸೊ ದಿಸ್ ಇಸ್ ನಾಟ್ ರಿಕ್ವೈರ್ಡ್. ನೆಕ್ಸ್ಟ್, DNA ಪಾಲಿಮರೇಸ್ ಬೇಕು, ರೆಪ್ಲಿಕೇಶನ್ ಆಗ್ಬೇಕಲ್ಲ. ಕ್ಲೋನಿಂಗ್ ಅಂತ ಅಂದ್ರೆ ಈ ಇಲ್ಲಿರುವಂತಹ ಜೆನೆಟಿಕ್ ಮೆಟೀರಿಯಲ್ ಅಂದ್ರೆ ವೆಕ್ಟಾರ್ ನ ನಾವು ನೆಕ್ಸ್ಟ್ ಇನ್ನೊಂದು ಕಡೆ ಹಾಕಿದಾಗ, ಫಾರಿನ್ ಜೀನ್ ಹಾಕಿ ಇನ್ನೊಂದು ಆರ್ಗನಿಸಮ್ ಅಲ್ಲಿ ಹಾಕಿದಾಗ ಅದು ರೆಪ್ಲಿಕೇಟ್ ಆಗ್ಬೇಕು. ಸೊ ಹಂಗಾಗಿ ಪಾಲಿಮರೇಸ್ ಎನ್ಸೈಮ್ ಬೇಕು. ಸೊ ಯಾವುದು ಅಲ್ಲ, ಸಿ ಮತ್ತೆ ಡಿ ಅಲ್ಲ. ಥರ್ಡ್ ಈಸ್ ಕರೆಕ್ಟ್ ಆನ್ಸರ್ ಫಾರ್ 160. ನೆಕ್ಸ್ಟ್, ಸ್ಪೆಷಲೈಸ್ಡ್ ಮೆಂಬ್ರೇನಸ್ ಸ್ಟ್ರಕ್ಚರ್ ಇನ್ ಅ ಪ್ರೊಕ್ಯಾರಿಯೋಟಿಕ್ ಸೆಲ್ ವಿಚ್ ಹೆಲ್ಪ್ಸ್ ಇನ್ ಸೆಲ್ ವಾಲ್ ಫಾರ್ಮೇಶನ್. ನಾನು ಇದನ್ನ ಸಾಂಗ್ ಮಾಡಿ ಹೇಳಿದ್ದೆ. ಯಾವುದು RRR ಟ್ರಿಪಲ್ ಆರ್ ಫಿಲಮ್ ಅಲ್ಲಿ ನಾಟೋ 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 ಸಾಂಗ್ ಇದೆ ಅಲ್ಲ. ಸೊ ಅದನ್ನ ನೆನ್ಪು ಮಾಡ್ಕೊಂಡ ತಕ್ಷಣ ನೀವು ಟ್ರಿಪಲ್ ಆರ್ ಅಂತ ನೆನಪಾಗುತ್ತೆ. ಸೊ ಟ್ರಿಪಲ್ ಆರ್ ಅಂತ ಅಂದ್ರೆ ಏನು? ರೆಪ್ಲಿಕೇಶನ್, ರಿಪ್ರೊಡಕ್ಷನ್, ರೆಸ್ಪಿರೇಷನ್, ಅದ್ರ ಜೊತೆಗೆ CC ಸೆಲ್ ವಾಲ್ ಫಾರ್ಮೇಶನ್. ಓಕೆ, ಸೊ ಮತ್ತೆ ಸೆಲ್ ಡಿವಿಷನ್. ಸೊ ವಾಟ್ ಈಸ್ ಆನ್ಸರ್ ಫಾರ್ ದಿಸ್? ಮೀಸೋಸೋಮಿನ ಫಂಕ್ಷನ್ ಅಂತ. ನೆಕ್ಸ್ಟ್, ವಿಚ್ ಫ್ಯಾಕ್ಟರ್ ಈಸ್ ಇಂಪಾರ್ಟೆಂಟ್ ಫಾರ್ ಟರ್ಮಿನೇಷನ್ ಆಫ್ ಟ್ರಾನ್ಸ್ಕ್ರಿಪ್ಷನ್? ರೋ ಫ್ಯಾಕ್ಟರ್. ಅದೇ ಪ್ರಮೋಷನ್ ಸ್ಟಾರ್ಟ್ ಪ್ರೊಸೆಸ್ಗೆ ಯಾವುದು ಅಂತ ಅಂದ್ರೆ ದಟ್ ಈಸ್ ಇನಿಸಿಯೇಷನ್ ಗೆ ಯಾವುದು? ಸಿಗ್ಮಾ ಫ್ಯಾಕ್ಟರ್. ಸ್ಟಾಪ್ ಆಗ್ಲಿಕ್ಕೆ ರೋ ಫ್ಯಾಕ್ಟರ್. ನೆಕ್ಸ್ಟ್, which of the following statement is correct about location of the male frog copulatory pad? It is first digit of the forelimb. ನೆಕ್ಸ್ಟ್, ಡಯಾಗ್ರಾಮ್ ಕೊಟ್ಟಿದೆ. ನೆಫ್ರಾನಿನ ಡಯಾಗ್ರಾಮ್ ಬಹಳ ಇಂಪಾರ್ಟೆಂಟ್ ಅಂತ ಹೇಳಿದೆ. ಸೊ ಇಲ್ಲಿ ಏನಂದ್ರೆ ಫಸ್ಟ್ PCT ಇದೆ, DCT ಇದೆ. ಮೇಲ್ಗಡೆ ಇರೋದು ರೀಅಬ್ಸಾರ್ಪ್ಷನ್, ಕೆಳಗಡೆ ಇರೋದು ಸೆಕ್ರೇಷನ್. ಸೊ ಇಲ್ಲಿ ಕರೆಕ್ಟ್ ಯಾವ್ದಾಗುತ್ತೆ? 4 is correct answer for 164. Identify the statement that is not correct ಅಂತ ಕೇಳ್ತಾರೆ. Antigen binding site is located at N-terminal. C ಅಲ್ಲ, N-terminal region of antibody molecule. So this is answer. ಬೇರೆದೆಲ್ಲ ಕರೆಕ್ಟ್ ಇದೆ. So C-terminal molecules, heavy chain and light chain are located C-terminals. Each antibody has 2 light chain and 2 heavy chain. Correct ಇದೆ. The heavy and light chains are held together by disulfide bond. This is also correct. So 165, 1 is answer. Scutellum ಅಂತ ಅಂದ್ರೆ ಏನು? ಕಾಟ್ಲಿಡನ್ ಆಫ್ ಮೊನೊಕಾಟ್ ಸೀಡ್. ಮೊನೊಕಾಟ್ ಸೀಡಿನ ಕಾಟ್ಲಿಡನ್ಗೆ ನಾವೇನಂತ ಕರಿತೀವಿ? ಸ್ಕೂಟಲಮ್ ಅಂತ. ನಾನ್ ಅಲ್ಬ್ಯುಮಿನಸ್ ಸೀಡ್ಸ್ ಅಂತಂದ್ರೆ ಡೈಕಾಟ್ ಸೀಡಿಗೆ ಬರುವಂತದ್ದು ಯಾವುದು? ಇಲ್ಲಿ ಗ್ರೌಂಡ್ ನಟ್. ಎಪಿಬ್ಲಾಸ್ಟ್ ಅಂತ ಅಂದ್ರೆ ಏನು? ದಟ್ ಈಸ್ ರುಡಿಮೆಂಟರಿ ಕಾಟ್ಲಿಡನ್. ಮುಂಚೆ ಕಾಟ್ಲಿಡನ್ ಇತ್ತು, 2 ಕಾಟ್ಲಿಡನ್ ಇರುತ್ತೆ ಮಕ್ಕಳೇ. 2 ಕಾಟ್ಲಿಡನ್ ಬದಲಿಗೆ ಒಂದೇ ಕಾಟ್ಲಿಡನ್ ಆಗುತ್ತೆ. ಸೊ ಅಲ್ಲಿ ಮುಂಚೆ ಇರುವಂತ ಕಾಟ್ಲಿಡನ್ ಏನಾಗುತ್ತೆ? ಇಲ್ಲಿ ಒಂದು ಮಾರ್ಕ್ ತರ ಕಾಣಿಸುತ್ತೆ. ಓಕೆ, ಸೊ ಈ ತರ ಮಾರ್ಕ್ ತರ ಕಾಣಿಸುತ್ತೆ. ಈ ಮಾರ್ಕ್ ಗೆ ನಾವೇನಂತ ಕರಿತೀವಿ? ಎಪಿಬ್ಲಾಸ್ಟ್ ಅಂತ. ಪೆರಿಸ್ಪರ್ಮ್ ಅಂತ ಅಂದ್ರೆ ಪರ್ಸಿಸ್ಟೆಂಟ್ ನ್ಯೂಸೆಲಸ್. ಸೊ 3 is correct answer for 166. Next, sweet potato and potato represent a certain type of evolution. Select the correct combination of terms to explain the evolution. So potato ಮತ್ತೆ sweet potato ಗೆ ಆನ್ಸರ್ ಏನಾಗುತ್ತೆ? That is same function ಇದೆ but origin different. Sweet potato ಏನು? That is stem actually, root actually, adventitious root ಆಗುತ್ತೆ. Potato ಅಂತ ಅಂದ್ರೆ ಏನು? underground stem. So origin is different, function is same, analogy that is convergent. Not ಅಂತ ಕೇಳ್ತಾರೆ. Not correct regard to structure of monocot stem ಅಂತ ಕೇಳ್ತಾರೆ. Vascular bundles are conjoined and closed. Closed ಇರುತ್ತೆ ಯಾಕಂದ್ರೆ ಇಲ್ಲಿ cambium ಇರೋದಿಲ್ಲ. Phloem parenchyma is absent. Correct. Hypodermis is parenchymatous ಅಂತ ಹೇಳ್ತೀರಾ? ಅಲ್ಲ, ಇದು sclerenchymatous. Vascular bundles are scattered. Scattered vascular bundle monocot stem ಅಲ್ಲಿ ಕಾಣಿಸುತ್ತೆ. So 3 is correct answer for 167. Twins are born to a family that lives next door. ಇದನ್ನ ಒಂದ್ಸರಿ ಎಕ್ಸ್ಪ್ಲೇನ್ ಮಾಡ್ಬಿಡ್ತೀನಿ ನೋಡಿ. ಏನಂತ ಹೇಳ್ತಾರೆ? ಟ್ವಿನ್ಸ್ ಇದಾರೆ ಒಂದ್ ಪಕ್ಕದ ಮನೆಯಲ್ಲಿ, ಅವರು ಇಬ್ರು ಬಾಯ್ ಮತ್ತೆ ಗರ್ಲ್ ಇದಾರೆ. ಹಂಗಂದ್ರೆ ಏನಿದು ಕಂಡೀಷನ್ ಅಂತ ನೋಡಿ. ಫಸ್ಟ್ ಆಫ್ ಆಲ್, ಒಂದು ಎಗ್ಗಿಗೆ ಒಂದು ಸ್ಪರ್ಮ್ ಫ್ಯೂಸ್ ಆಗುತ್ತೆ. ಆಮೇಲೆ ನೆಕ್ಸ್ಟ್ ಏನಾಗುತ್ತೆ? ಇದು ಝೈಗೋಟ್ ಆಗ್ಬೇಕಾದ್ರೆ, ಝೈಗೋಟ್ ಆದ್ಮೇಲೆ ಝೈಗೋಟ್ ಏನಾಗುತ್ತೆ? ಡಿವೈಡ್ ಆಗ್ಬಿಟ್ಟು 2 ಎಂಬ್ರಿಯೋ ಆಗಿ ಫಾರ್ಮೇಶನ್ ಆಗುತ್ತೆ. ಸೊ ಇದನ್ನ ನಾವೇನಂತ ಕರಿತೀವಿ? ಮೋನೋಝೈಗೋಟಿಕ್ ಟ್ವಿನ್. ಅಂದ್ರೆ ಇಲ್ಲಿ ಜೆಂಡರ್ ಚೇಂಜ್ ಆಗೋದಿಲ್ಲ. ಓಕೆ, ಬಟ್ ಕೆಲವೊಂದು ಕಂಡೀಷನ್ ಅಲ್ಲಿ ಏನಾಗುತ್ತೆ ಅಂತಂದ್ರೆ 2 ಎಗ್ ರಿಲೀಸ್ ಆಗ್ಬಿಟ್ಟಿರುತ್ತೆ. 2 ಎಗ್ಗೂನು ಕೂಡ 2 ಸ್ಪರ್ಮ್ ಬಂದು ಏನಾಗುತ್ತೆ? ಫ್ಯೂಸ್ ಆಗುತ್ತೆ. ಓಕೆ, ಸೊ ಇಂಥ ಕಂಡೀಷನ್ ಅಲ್ಲಿ ಏನಾಗುತ್ತೆ? ಜೆಂಡರ್ ಡಿಫ್ರೆಂಟ್ ಆಗುತ್ತೆ. ಸೊ ಒಂದ್ ಸ್ಪರ್ಮ್ ಮೇ ಬಿ X ಕ್ರೋಮೋಸೋಮ್ ಕ್ಯಾರಿ ಮಾಡಿದ್ರೆ ಇನ್ನೊಂದು ಸ್ಪರ್ಮ್ Y ಕ್ರೋಮೋಸೋಮ್ ಕ್ಯಾರಿ ಮಾಡ್ಬೋದು. ಸೊ ಹಂಗಾಗಿ ಇಂಥದಕ್ಕೆ ನಾವ್ ಏನಂತ ಕರಿತೀವಿ? ಫ್ರಾಟರ್ನಲ್ ಟ್ವಿನ್ಸ್. ಓಕೆ, ನೆಕ್ಸ್ಟ್,
Which one of the following phytohormones promotes nutrient mobilization which helps in the delay of leaf senescence in plants? That is cytokine in ಮಕ್ಕಳು. Okay. Next, why can't insulin be given orally to diabetic patients? ಯಾಕೆ ಕೊಡೋದಿಲ್ಲ? ಸ್ವಾಲೋ ನುಂಗಿದ್ರೆ ಅದೇನಾಗ್ಬಿಡುತ್ತೆ, ಡೈಜೆಷನ್ ಆಗ್ಬಿಡುತ್ತೆ ಅಲ್ಲೇನೆ. ಸೊ ದಟ್ಸ್ ವೈ 4 is ಆನ್ಸರ್. ನೆಕ್ಸ್ಟ್, ಇಲ್ಲಿ ಇರುವಂತದ್ದು ಏನು, ಟ್ರಾನ್ಸ್ಫರ್ ಆಗ್ತಾ ಇದೆ, ಸೊ ಹಂಗಾಗಿ ಟ್ರಾನ್ಸ್ಫರೇಸ್. OTHLIL, ಓ ದಟ್ ಹ್ಯಾಟ್ ಇಸ್ ಲಿಟಲ್, ಹೇಳಿದ್ನಲ್ಲ OTHLIL, ಲಿಟಲ್ ಗೆ LIL, OTHLIL, ದಟ್ ಈಸ್ ಟ್ರಾನ್ಸ್ಫರೇಸ್ ಅಲ್ಲಿ ಬರುವಂತ ಕಂಡೀಷನ್ ಇದೆ. ನೆಕ್ಸ್ಟ್, ದ DNA ಫ್ರಾಗ್ಮೆಂಟ್ಸ್ ಎಕ್ಸ್ಟ್ರಾಕ್ಟೆಡ್ ಫ್ರಮ್ ಜೆಲ್ ಎಲೆಕ್ಟ್ರೋಫೋರೆಸಿಸ್, ಇದನ್ನು ಕೂಡ ನೆನ್ನೆ ಎಕ್ಸ್ಪ್ಲೇನ್ ಮಾಡಿದ್ರು, ಮೊನ್ನೆ ಅಪ್ಲೋಡ್ ಮಾಡಿರೋ ವಿಡಿಯೋದಲ್ಲಿ. ಕ್ಯಾನ್ ಬಿ ಯೂಸ್ ಫಾರ್ ದ ಕನ್ಸ್ಟ್ರಕ್ಷನ್ ಆಫ್ RDNA. ಸೊ ಇದು ಕರೆಕ್ಟ್ ಇದೆ. ಸ್ಮಾಲರ್ ಸೈಜ್ DNA ಫ್ರಾಗ್ಮೆಂಟ್ಸ್ ಆರ್ ಅಬ್ಸರ್ವ್ಡ್ ನಿಯರ್ ಆನೋಡ್. ನೋಡಿ, ಜೆಲ್ ಎಲೆಕ್ಟ್ರೋಫೋರೆಸಿಸ್ ಅಲ್ಲಿ DNA ನೆಗೆಟಿವ್ ಚಾರ್ಜ್ ಇರುತ್ತಲ್ಲ, ಸೊ ಇಲ್ಲಿ ಅದು ಹಾಕಿದಾಗ ನೆಗೆಟಿವ್ ಪಾಸಿಟಿವ್ ಚಾರ್ಜ್ ಕಡೆ ಮೂವ್ ಆಗುತ್ತೆ. ಪಾಸಿಟಿವ್ ಚಾರ್ಜ್ ಅಂದ್ರೆ ಏನು, ಆನೋಡ್. ಸೊ ಸ್ಮಾಲ್ ಇರುವಂತದ್ದು ಪಾಸಿಟಿವ್ ಕಡೆ ಇರುತ್ತೆ, ಹೆವಿ ಇರುವಂತದ್ದು ಇಲ್ಲೇ ಉಳ್ಕೊಂಡು ಹೋಗುತ್ತೆ. ಸೊ ಬೋತ್ ಆರ್ ಕರೆಕ್ಟ್. ಓಕೆ. ನೆಕ್ಸ್ಟ್, ದ ಕರೆಕ್ಟ್ ಸೀಕ್ವೆನ್ಸ್ ಆಫ್ ಇವೆಂಟ್ಸ್ ಇನ್ ಲೈಫ್ ಸೈಕಲ್ ಆಫ್ ಬ್ರಯೋಫೈಟ್ಸ್. ಬ್ರಯೋಫೈಟ್ಸ್ ಆಗ್ಲೇ ಟೆರಡೋಫೈಟ್ಸ್ ಕೇಳಿದ್ರು, ಈಗ ಇಲ್ಲಿ ಬ್ರಯೋಫೈಟ್ಸ್ ಕೇಳಿದ್ದಾರೆ. ಸೊ ಫಸ್ಟ್ ಏನಾಗುತ್ತೆ, ಅಟ್ಯಾಚ್ಮೆಂಟ್ ಆಫ್ ಗ್ಯಾಮೆಟೋಫೈಟ್ ಟು ದ ಸಬ್ಸ್ಟ್ರಾಟಮ್. ಸಬ್ಸ್ಟ್ರಾಟಮ್ ಗೆ ಏನು ಅಟ್ಯಾಚ್ ಆಗುತ್ತೆ, ಗ್ಯಾಮೆಟೋಫೈಟ್. ಸೊ ಲೆಟ್ಸ್ ಟೇಕ್ ಬ್ರಯೋಫೈಟ್. ಯಾವ್ದು ತಗೊಳ್ಳೋಣ, ಇದು. ಓಕೆ. ಸೊ ಇಲ್ಲಿ ಅಟ್ಯಾಚ್ ಆಗುತ್ತೆ. ನೆಕ್ಸ್ಟ್, ಇದಿಷ್ಟು ಗ್ಯಾಮೆಟೋಫೈಟ್ ಸ್ಟ್ರಕ್ಚರ್. ಓಕೆನಾ. ಸೊ ಇಲ್ಲಿ ಲೀಫ್ ತರ ಇದೆ ಅಲ್ಲ, ಲೀಫ್, ದಿಸ್ ಇಸ್ ಗ್ಯಾಮೆಟೋಫೈಟ್ ಸ್ಟ್ರಕ್ಚರ್. ನೆಕ್ಸ್ಟ್, ರಿಲೀಸ್ ಆಫ್ ಆಂಥ್ರೋಜಾಯ್ಡ್ಸ್ ಇಂಟು ವಾಟರ್. ಇಲ್ಲಿ ಆಂಥ್ರಿಡಿಯಂ ಮತ್ತೆ ಆರ್ಕಿಗೋನಿಯಂ ಇರುತ್ತೆ, ಅದೇನಾಗುತ್ತೆ, ವಾಟರ್ಗೆ ರಿಲೀಸ್ ಆಗಿ ನೆಕ್ಸ್ಟ್ ಏನಾಗುತ್ತೆ, ಅದು ಫ್ಯೂಸ್ ಆಗುತ್ತೆ. ನೆಕ್ಸ್ಟ್ ಏನಾಗುತ್ತೆ, ಫ್ಯೂಷನ್ ಆಫ್ ಆಂಥ್ರೋಜೋಯಿಡ್ಸ್ ವಿತ್ ಎಗ್ ಆಗುತ್ತೆ. ನೆಕ್ಸ್ಟ್ ಏನಾಗುತ್ತೆ, ಫಾರ್ಮೇಶನ್ ಆಫ್ ಸ್ಪೋರೋಫೈಟ್, ಅದರಿಂದ ನೆಕ್ಸ್ಟ್ ಸ್ಪೋರೋಫೈಟ್ ಸ್ಟ್ರಕ್ಚರ್ ಬರುತ್ತೆ. ನೆಕ್ಸ್ಟ್, ರಿಡಕ್ಷನ್ ಆಫ್ division to produce haploid spores. So 1741 is correct answer. Next, 176 ಗೆ ಏನು ಆನ್ಸರ್ ಅಂದ್ರೆ, ಮಲ್ಟಿಸೆಲ್ಲರ್ ಹೆಟರೋಟ್ರೋಫ್ಸ್ ವಿತ್ ಸೆಲ್ ವಾಲ್ ಮೇಡ್ ಅಪ್ ಆಫ್ ಕೈಟಿನ್. ಹಂಗಂದ್ರೆ ಇದೇನು, ಇದು ಫಂಗೈ ಅಂತ. ಓಕೆ. ನೆಕ್ಸ್ಟ್, ಹೆಟರೋಟ್ರೋಫ್ಸ್ ವಿತ್ ಟಿಶ್ಯೂ ಆರ್ಗನ್ ಅಂದ್ರೆ ಇದು ಅನಿಮೇಲಿಯಾ ಬಗ್ಗೆ ಹೇಳ್ತಿರೋದು. ಪ್ರೊಕ್ಯಾರಿಯೋಟ್ಸ್ ವಿತ್ ಸೆಲ್ ವಾಲ್ ಮೇಡ್ ಅಪ್ ಆಫ್ ಪಾಲಿಸ್ಯಾಕರೈಡ್ಸ್ ಅಂಡ್ ಅಮೈನೋ ಆಸಿಡ್ಸ್ ಅಂತ ಅಂದ್ರೆ ಇದು ಮೊನೆರಾ ಬಗ್ಗೆ ಹೇಳ್ತಿದ್ದಾರೆ. ನೆಕ್ಸ್ಟ್, ಯೂಕ್ಯಾರಿಯೋಟ್ ಆಟೋಟ್ರೋಫ್ ವಿತ್ ಟಿಶ್ಯೂ ಅಂಡ್ ಆರ್ಗನ್ ಲೆವೆಲ್ ಆಫ್ ಆರ್ಗನೈಸೇಷನ್ ಅಂತ ಅಂದ್ರೆ ಇಲ್ಲಿ ಪ್ಲಾಂಟೆ ಬಗ್ಗೆ ಹೇಳ್ತಿರೋದು. ನೆಕ್ಸ್ಟ್, ಯೂಕ್ಯಾರಿಯೋಟ್ಸ್ ವಿತ್ ಸೆಲ್ಯುಲರ್ ಬಾಡಿ ಲೆವೆಲ್ ಆಫ್ ಆರ್ಗನೈಸೇಷನ್. ಓಕೆ. ಸೊ ಇಲ್ಲಿ ಕರೆಕ್ಟ್ ಆನ್ಸರ್ ಏನಾಗುತ್ತೆ, 4th ಇಸ್ ಕರೆಕ್ಟ್ ಆನ್ಸರ್. ಮೊನೆರಾ ಇಸ್ ಸಿ. ಓಕೆ. ಇದು ಇ ಅಂತ ಅಂದ್ರೆ ಏನು, ಪ್ರೊಟೆಸ್ಟಾ. ಇ ಅಂತ ಅಂದ್ರೆ ಏನು, ಪ್ರೊಟೆಸ್ಟಾ. ನೆಕ್ಸ್ಟ್, ಎ ಅಂತ ಅಂದ್ರೆ ಏನು, ಫಂಗೈ. ನೆಕ್ಸ್ಟ್, ಡಿ ಅಂತ ಅಂದ್ರೆ ಏನು, ಪ್ಲಾಂಟೆ. ನೆಕ್ಸ್ಟ್, ಎಂ ಅಂತ ಅಂದ್ರೆ ಏನು, ಅನಿಮೇಲಿಯಾ. 176, 4th ಇಸ್ ಕರೆಕ್ಟ್ ಆನ್ಸರ್ ಫಾರ್ ದಿಸ್ ಕ್ವಶನ್. ನೆಕ್ಸ್ಟ್ ಏನ್ ಹೇಳ್ತಾರೆ, ಜೀನ್ಸ್ ಆರ್ ಅಂಡ್ ವೈ ಫಾಲೋ ಇಂಡಿಪೆಂಡೆಂಟ್ ಅಸಾರ್ಟ್ಮೆಂಟ್. ಇಂಡಿಪೆಂಡೆಂಟ್ ಅಸಾರ್ಟ್ಮೆಂಟ್ ಅಂತ ಅಂದ್ರೆ ಏನು, ಸೆಕೆಂಡ್ ಅದೇ ಡ್ರೈ ಹೈಬ್ರಿಡ್ ಕ್ರಾಸ್ ಅಂತ ಅರ್ಥ. ನೋಡಿ, ಲಾ ಆಫ್ ಡಾಮಿನೆನ್ಸ್ ಮತ್ತೆ ಲಾ ಆಫ್ ಸೆಗ್ರಿಗೇಷನ್ ಇದು ಫಸ್ಟ್ ಯಾವುದು, ಮೊನೋಹೈಬ್ರಿಡ್ ಕ್ರಾಸಿಗೆ ಬರುತ್ತೆ. ಇಂಡಿಪೆಂಡೆಂಟ್ ಅಸಾರ್ಟ್ಮೆಂಟ್ ಬರೋದು ಡೈಹೈಬ್ರಿಡ್ ಕ್ರಾಸಿಗೆ. ಸೊ ಇಫ್ RRY produce round yellow seeds and small y produce wrinkled seeds, then what will be the phenotypic ratio in F2 generation? Direct question. ಡೈಹೈಬ್ರಿಡ್ ಕ್ರಾಸ್ ಅಲ್ಲಿ F2 ಜನರೇಷನ್ ಇನ ಫಿನೋಟಿಪಿಕ್ ರೇಷಿಯೋ ಏನಂದ್ರೆ 9:3:3:1 ಅಂತ ಹೇಳ್ತಾರೆ. ನೆಕ್ಸ್ಟ್, ಸೆಂಟ್ರೋಮಿಯರ್ ಅಂತ ಅಂದ್ರೆ ಏನು, ದಟ್ ಈಸ್ ಸೆಲ್ ಡಿವಿಷನ್ ಗೆ ಹೆಲ್ಪ್ ಆಗುತ್ತೆ. ನೆಕ್ಸ್ಟ್, ಸೀಲಿಯಾ ಎಲ್ಲಿರುತ್ತೆ, ದಟ್ ಈಸ್ ಸೆಲ್ ಮೂವ್ಮೆಂಟ್ ಗೆ ಹೆಲ್ಪ್ ಆಗುತ್ತೆ. ನೆಕ್ಸ್ಟ್, ಕ್ರಿಸ್ಟೆ ಅಂತ ಅಂದ್ರೆ ಮೈಟೋಕಾಂಡ್ರಿಯಾದಲ್ಲಿ ಇಂಟರ್ ಮೆಂಬ್ರೇನಿನ ಸ್ಟ್ರಕ್ಚರ್. ಸೆಲ್ ಮೆಂಬ್ರೇನ್ ಅಂದ್ರೆ ಫಾಸ್ಫೋಲಿಪಿಡ್ ಬೈಲೇಯರ್. ಸೊ 2 ಇಸ್ ಕರೆಕ್ಟ್ ಆನ್ಸರ್ ಫಾರ್ 177. 178 ಗೆ ಕರೆಕ್ಟ್ ಆಗಿ ಇರುವಂತದ್ದು ಯಾವುದು ಅಂತ ಕೇಳಿದರೆ, ದಟ್ ಈಸ್ 4th ಇಸ್ ಕರೆಕ್ಟ್ ಆನ್ಸರ್ ಫಾರ್ 178. ದೆನ್ ಇದು ಡಿಸೀಸಸ್ ಬಗ್ಗೆ ಕೇಳಿರೋದು. So for this, if you match, you will get second is correct answer for 179. And for 180, cardiac activities of the heart are regulated by nodal tissue, special neural center in the medulla oblongata. This is correct. Adrenal medullary hormones correct. Adrenal cortical hormones alla. So A, B, C is correct.
ಯಾರೆಲ್ಲ ಇಲ್ಲಿ ತನಕ ನೋಡಿದಿರಾ, do subscribe and press the bell icon for upcoming videos and share this with your friends. And if this is helpful, hit the like button. Meet you in the next video. Bye bye.